ಪ್ರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂಥ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಡ್ತ ಮಹಾಕೃಪೆಗೆ ದೇವರು ಕೃತಜ್ಞತೆ ಉಳ್ಳವರಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಕಳೆದ ವಾರ ನಾವು ಪಿರಮಿಡ್ ಬಗ್ಗೆ ಏನು ಮಾಡಿದ್ವಿ ನೋಡಿದ್ರಿ, ಹೌದಾ? ಅದರಲ್ಲಿರೋಂಥ ದೇವ್ರ ಯೋಜನೆ ಏನು ಅಂತ ನಾವು ತಿಳ್ಕೊಂಡ್ರೆ, ಈ ವಾರ ಇನ್ನೊಂದು ಒಂದು ಅತಿಶಯವಾಗಿರೋಂಥ ಒಂದು ಸೂಚನೆಯನ್ನ ಏನ್ರಿ ಎಲ್ಲಪ್ಪ ಇರೋದು ನೋಡೋಣ ಅಂದ್ರೆ ರಿವರ್ ಜೋರ್ಡನ್ ನಾವೇನ್ ಮಾಡೋಣ ನಾವು ನೋಡೋಣ. ಅದರ ಅದಕ್ಕೆ ಯೋರ್ದನ್ ನದಿ ಅಂತ ನೋಡ್ಬೇಕಾದ್ರೆ ಇದೆಲ್ಲಪ್ಪ ಐತೆ ಅಂತಂದ್ರೆ ಇಸ್ರೇಲ್ ಅಲ್ಲಿರೋಂಥ ಒಂದು ನದಿ ರೀ. ಅದರ ಅದಕ್ಕೆ ಯೋರ್ದನ್ ನದಿ ಅಂತ ಹೇಳಿದ ತಕ್ಷಣ ನಮ್ಮ ಮನ್ಸಿಗೆ ಫಸ್ಟ್ ಜ್ಞಾಪನ ಬರೋದು ಏನಪ್ಪಾ ಅಂತಂದ್ರೆ ಅಲ್ಲಿ ಆಗಿರೋಂಥ ವಿಶೇಷ ಕೆಲಸಗಳು. ಮುಖ್ಯವಾಗಿ ಫಸ್ಟ್ ಜ್ಞಾಪನ ಬರೋದೇ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತಗೊಂಡಿದ್ದು. ಅದರ ಆಮೇಲೆ ಏನ್ರಿ ನಾಮಾನು 7 ಸತಿ ಮುಳುಗಿದ್ದು, ಎಲಿಯಾ ಏನ್ರಿ ನೀರ್ನ ವಿಭಾಗಿಸಿದ್ದು, ಇಸ್ರೇಲ್ ಜನಗಳು ಆ ಕಾನಾನ್ ದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ಏನ್ರಿ ಮಂಜೂಷ ಪೆಟ್ಟಿ ಎತ್ಕೊಂಡು ಯಾಜಕರೆಲ್ಲ ಆ ಯೋಧನಲ್ಲಿ ಕಾಲಿಟ್ಟಿದ ತಕ್ಷಣ ನೀರಿನಾಗಿದೆ ಹಿಂಗೋಗಿದ್ದು, ಇವೆಲ್ಲ ನಾವು ನಮ್ಮ ಕಣ್ಣು ಮುಂದೆ ಏನ್ ಮಾಡಿದಿರಿ ನೋಡಿದಿರಿ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ, ಸ್ನಾನಿಕದ ಯೋಹಾನ ಅನೇಕ ಜನಗಳಿಗೆ ಬ್ಯಾಪ್ಟಿಸಮ್ ಕೊಟ್ಟಿದ್ದೆ ಎಲ್ಲಪ್ಪ ಅಂತಂದ್ರೆ ರಿವರ್ ಜೋರ್ಡನ್ ಅಲ್ಲಿ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ, ಈ ರಿವರ್ ಜೋರ್ಡನ್ ಬಗ್ಗೆ ಸತ್ಯವೇದ ಏನ್ ಹೇಳ್ತಂತ ನಾವೇನ್ ಮಾಡೋಣ ಇವತ್ತು ನೋಡೋಣ. ಅದರ ಸದ್ಗೆ ಯೋರ್ದನ್ ಅಂತ ನದಿ ಅಂತ, ಯೋರ್ದನ್ ಅಂತ ಪದಕ್ಕೆ ಅರ್ಥ ಏನಪ್ಪಾ ಅಂದ್ರೆ ನೋಡಿದ್ರೆ ಡಿಸೆಂಡರ್, ಇಳಿಜಾರು ಅಂತೇನ್ರಿ ಆ ಪದಕ್ಕೆ ಅರ್ಥ. ಯಾಕೆ ಇಳಿಜಾರು ಅಂತ ಹೇಳ್ತಾರಂದ್ರೆ, ಯೋರ್ದನ್ ನದಿ ಏನ್ರಿ 9,800 ಅಡಿ ನೆಲಮಟ್ಟದ ಮೇಲ್ಗಡೆ ಆ ಒಂದು ಸ್ಥಳದಿಂದ 1,300 ಅಡಿ ನೆಲಮಟ್ಟದ ಏನ್ರಿ ಕೆಳಗಡೆ ವರೆಗೂ ಆ ನೀರು ಹರಿತದ್ ನೋಡ್ರಿತೀರಿ. ಅದರ ಅದಕ್ಕೆ 1,300 ಅಡಿ ನೆಲಮಟ್ಟದ ಕೆಳಗಡೆ ಅಂತಂತ ಹೇಳ್ಬೇಕಾರೆ ಅಡಿ ಇಡೀ ಜಗತ್ತಲ್ಲಿ ಏನ್ರಿ ಲೋವೆಸ್ಟ್ ಪಾಯಿಂಟ್ ಆನ್ ಅರ್ತ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಅದಕ್ಕೆ ಏನ್ರಿ ಇಷ್ಟೊಂದು ಎತ್ತುವ ಸ್ಥಳದಿಂದ ಇಷ್ಟೊಂದು ಕೆಳಮಟ್ಟ ಸ್ಥಳಕ್ಕೆ ಅದು ಕೇವಲ ಏನ್ರಿ ಬರೀ 100 ಮೈಲು ಏನ್ರಿ ಅಂತರದಲ್ಲಿ ಇಷ್ಟೊಂದು ಎತ್ತರವಾದ ಸ್ಥಳದಿಂದ ಇಷ್ಟೊಂದು ಕೆಳ ಇಳಿಕೆ ಅದಕ್ಕೆ ಡಿಸೆಂಡರ್ ಅಂತ ಏನ್ ಮಾಡಿದ್ರೆ ಹೆಸಿಟ್ಟಾರೆ, ಯೋರ್ದೋನ್ ಅಂತ ಏನ್ ಮಾಡಿದ್ರೆ ಹೆಸಿಟ್ಟಿದ್ದಾರೆ. ಅಂದ ಈ ಯೋರ್ದೋನ್ ಎಲ್ಲಪ್ಪ ಆರಂಭ ಆಗ್ತಾರೆ ಅಂತ ನೋಡ್ಬೇಕು ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ, ಮೌಂಟ್ ಹರ್ಮೋನ್ ಪರ್ವತದಲ್ಲಿ ಆರಂಭ ಆಗ್ತಾರೆ. ಈ ಮೌಂಟ್ ಹರ್ಮೋನ್ ಪರ್ವತ 9,300 ಅಡಿ ನೆಲಮಟ್ಟದ ಮೇಲ್ಗಡೆ ಏನಾಗಿದೆ ಇದೆ. ಅಲ್ಲಿಂದ ನೀರು ಏನ್ರಿ ಹರಿದು ಬಂದು ಏನ್ರಿ 4 ಚಿಕ್ಕ ಕಾಲುವೆಗಳ ಮುಖಾಂತರ ಎಲ್ಲಿಗಪ್ಪ ಬರ್ತಾರೆ ಅಂದ್ರೆ ಮೊದಲನೇ ಒಂದು ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳದ ಹೆಸರು ಏನಪ್ಪಾ ಅಂತಂದ್ರೆ ಲೇಕ್ ಹುಲ್ಲಾ. ಮೌಂಟ್ ಹರ್ಮೋನ್ ಅಲ್ಲಿ ತುಂಬಾ ಹಿಮ ಇದೆ ರೀ. ಅದರ ಹಿಮ ಎಲ್ಲ ನೀರೆಲ್ಲ ಕರಗಿ ಏನಾಗ್ತದೆ ಮೊದಲು ಲೇಕ್ ಹುಲ್ಲಾ ಅಂತ ಸ್ಥಳಕ್ಕೆ ಏನಾಗ್ತಾರೆ ಬರ್ತಾರೆ. ಈ ಲೇಕ್ ಹುಲ್ಲಾ ಬಂದ್ಬಿಟ್ಟು ತುಂಬಾ ಒಂದು ಏನ್ರಿ ಸೈಲೆಂಟ್ ಆಗಿರೋಂಥ ಜಾಗ, ತುಂಬಾ ಕ್ಲೀನ್ ಆಗಿರೋಂಥ ಜಾಗ. ಅಲ್ಲಿ ಇರೋಂಥ ನೀರು ನೋಡ್ಬೇಕಾದ್ರೆ ಎಷ್ಟು ಟ್ರಾನ್ಸ್ಪೋರ್ಟ್ ಎಷ್ಟು ಕ್ಲಿಯರ್ ಆಗಿದೆ ಅಂತಂದ್ರೆ ಅದು ಹಂಗೆ ಮಾಡ್ಬೋದು, ದಾಳಾಗೆ ಕುಡಿಬೋದು. ಆಮೇಲೆ ಏನ್ರಿ ಎಲ್ಲ ಮೀನುಗಳು ಹರಿದಲ್ಲಿ ಏನಾಗ್ತದೆ ಕ್ಲೀನ್ ಆಗಿಲ್ಲ ಕಾಣಿಸ್ತದೆ. ಅಷ್ಟೊಂದು ಶುದ್ಧವಾಗಿರೋಂಥ ಸ್ಥಳ ಯಾವ್ದಪ್ಪ ಅಂತಂದ್ರೆ ಲೇಕ್ ಹುಲ್ಲಾ. ಒಳ್ಳೆ ಪಿಕ್ನಿಕ್ ಸ್ಪಾಟ್ ರೀ. ಅದರ ಸೊ ಈ ಲೇಕ್ ಹುಲ್ಲಾ ಇಂದ ನೆಕ್ಸ್ಟ್ ನೀರು ಎಲ್ಲಿಗಪ್ಪ ಬರ್ತಾರೆ ಅಂದ್ರೆ ಸಿ ಆಫ್ ಗೆಲಿಲಿಗೆ ಬರ್ತದೆ. ಆದ್ರೆ ಈ ಸಿ ಆಫ್ ಗೆಲಿಲಿಗೆ ಬರೋತ್ತಿಗೆ ಅಲ್ಲಿ ಶುದ್ಧವಾಗಿರೋಂಥ ನೀರು ಏನಾಗ್ಬಿಡ್ತಾರೆ, ಸಂಪೂರ್ಣವಾಗಿ ಕಲ್ಮಶಗಳಾಗ್ಬಿಡ್ತಾರೆ. ಯಾವ ತರ ಕಲ್ಮಶ ಆಗ್ಬಿಡ್ತಾರೆ ಅಂತಂದ್ರೆ ಏನ್ರಿ ಎಲ್ಲ ಒಂದು ಏನ್ರಿ ಕೆಸರು ಮಣ್ಣು ತರ, ಅದರ ಏನ್ರಿ ಒಂದು ಮಣ್ಣಿನ ನೀರು ತರ ಏನಾಗ್ತದೆ ಅಂದ್ರೆ ಅದು ಸಿ ಆಫ್ ಗೆಲಿಲಿಗೆ ಬಂದು ಸೇರ್ತಾರೆ. ಅದರ ಸಿ ಆಫ್ ಗೆಲಿಲಿ ಏನೇನು ನಿಮ್ಗೇನು ಹೇಳ್ಕೊಡೋದೇ ಬೇಡ ಬಿಡ್ರಿ. ಸಿ ಆಫ್ ಗೆಲಿಲಿ ಅಂತಂದ್ರೆ ಯೇಸು ಕ್ರಿಸ್ತು ಮಿನಿಸ್ಟ್ರಿ ಆರಂಭ ಮಾಡಿದೆ ಅಲ್ಲಿ ಸಿ ಆಫ್ ಗೆಲಿಲಿಗೆ. ಅನೇಕ ಸತಿ ಶಿಷ್ಯನುಗಳನ್ನ ಕರ್ಕೊಂಡು ಹೋಗಿದ್ದು ಸಿ ಆಫ್ ಗೆಲಿಲಿಯಲ್ಲಿ. ಅದರ ಸಮುದ್ರ ಅಲ್ಲೋಲ ಕಲ್ಲೋಲ ಹೋಗ್ತಾ ಇರ್ತಾರೆ, ಎದ್ಬಿಟ್ಟು ಸಮಾಧಾನ ಪಡಿಸಿದ್ದು ಯಾವಾಗಂತ ಯೇಸು ಕ್ರಿಸ್ತು ಸಿ ಆಫ್ ಗೆಲಿಲಿಯಲ್ಲಿ. ಅದರ ಒಂದ್ಸತಿ ಇದೇ ಸಮುದ್ರ ಮೇಲೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ನಡ್ಕಡೆ ಬಂದ್ಬಿಡ್ತಾರೆ. ಪೇತ್ರ, ಅಯ್ಯೋ ಸ್ವಾಮಿ ನೀವೇನಾ, ನನಗೂ ನಡ್ಕೊಂಬರ ಕೇಳಿ ಅಂತ ಹೇಳ್ಬೇಕಾದ್ರೆ ಪೇತ್ರ ಕೂಡ ಏನ್ ಮಾಡ್ತಾರೆ, ಅದು ಕೂಡ ನಡ್ಕೊಂಡ್ ಬರ್ತಾರೆ. ಅದರ ಸದ್ಯ ಇದು ಸಿ ಆಫ್ ಗೆಲಿಲಿ ಅಲ್ಲಾಗಿರೋಂಥದ್ದು ಕೆಲಸ. ಈ ಒಂದು ಸಿ ಆಫ್ ಗೆಲಿಲಿ ಬಂದ್ಮೇಲೆ ನೀರು ಸ್ವಲ್ಪ ಶುದ್ಧ ಆಗ್ತದ್ರಿ. ಅದರ ಶುದ್ಧ ಆಗ್ಬಿಟ್ಟು ಮುಂದಕ್ಕೆ ಲವಣ ಸಮುದ್ರಕ್ಕೆ ಹೋಗ್ತಾರೆ, ಡೆಡ್ ಸಿಗೆ ಹೋಗ್ತದೆ. ಆ ಡೆಡ್ ಸಿಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತಾರಪ್ಪ ನೀರು ಅಂತಂದ್ರೆ ಈ ತರ ವಕ್ರವಾಗಿ ಹೋಗಿ ಏನ್ ಮಾಡ್ತಾರಂತೆ ಡೆಡ್ ಸಿಗೆ ಸೇರ್ತಾರೆ. ನೋಡಿ ಈ ಫೋಟೋ ನೋಡ್ತೀರಿ ಗೊತ್ತಾ, ರಿಯಲ್ ಆಗಿರ್ರಿ. ರಿಯಲ್ ಆಗಿ ಯೋರ್ದೋನ್ ನದಿ ಹಿಂಗೇನೆ ಏನಾಗೋದು ಅಲ್ಲಿ ಡೆಡ್ ಸಿಗೆ ಬಂದು ಸೇರಂಥದ್ದು. ಅಲ್ದ್ರ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಈ ಒಂದು ಡೆಡ್ ಸಿ
ಅಂತ ನೋಡ್ಬೇಕಾದ್ರೆ ಏನಪ್ಪ ಅಂತಂದ್ರೆ ಅದು ಇಡೀ ಭೂಮಿಯಲ್ಲೇ ತುಂಬಾ ಕೆಳಮಟ್ಟದಲ್ಲಿರೋಂಥ ಸ್ಥಳ. ಅದರ 1312 ಫೀಟ್ ಬಿಲೋ ಸಿ ಲೆವೆಲ್ ರೀ. ಅದರ ಆಮೇಲೆ ಈ ಡೆಡ್ ಸೀಸ್ ಏನಪ್ಪ ಸ್ಪೆಷಾಲಿಟಿ ಅಂತಂದ್ರೆ ದಿನ 6 ಲಕ್ಷ ಮಿಲಿಯನ್ ಟನ್ ನೀರು ದಿನ ಸುರಿತದ್ರಿ. ಆದ್ರೆ ಇದುವರೆಗೂ ಒಂದ್ಸತಿನೋ ಡೆಡ್ ಸಿ ಓವರ್ಫ್ಲೋ ಆಗಿರೋ ರೆಕಾರ್ಡೇ ಇಲ್ಲ ರೀ. ಅದ್ರ ನಾವು ಡೆಡ್ ಸಿಗೆ ಎಷ್ಟು ನೀರು ಬಂದು ಬಿದ್ರು ಸರಿ, ಯಾವತ್ತೂ ಏನಾಗಿಲ್ಲ, ನೀರು ಹೊರಗಡೆ ಹೋಗಿದ್ದೇ ಇಲ್ಲ ರೀ. ಆಮೇಲೆ ಡೆಡ್ ಸಿಯಿಂದ ಮುಂದಕ್ಕೆ ನೀರು ಹೋಗೋದಕ್ಕೆ ಯಾವ ಸ್ಥಳನೂ ಇಲ್ಲ, ಯಾವ ಜಾಗ ಇಲ್ಲ. ಅದೇ ಲಾಸ್ಟ್ ಪಾಯಿಂಟ್ ರೀ. ಅಲ್ಲೇ ನೀರು ನಿಂತೋಗ್ಬಿಡ್ತಾರೆ. ಇಷ್ಟು ನೀರು ಬರ್ತಾ ಇದ್ರು, ನೀರು ಇನ್ನ ಮುಂದಕ್ಕೆ ಹೋಗೋದೇ ಇಲ್ಲ. ಆದ್ರೆ ಹೋಗ್ದಿರೋ ಒಂದು ಸ್ಥಳ ಇಲ್ಲನೂ ಸರಿ, ಉಕ್ಕಿ ಹರಿದಿರೋಂಥ ರೆಕಾರ್ಡು ಎಲ್ಲೂ ಇಲ್ಲ. ಆಮೇಲೆ ಡೆಡ್ ಸಿಯಲ್ಲಿ ಉಪ್ಪಿನ ಅಂಶ ಎಷ್ಟಪ್ಪ ಇದೆ ಅಂತಂದ್ರೆ ಬೇರೆ ಎಲ್ಲಾ ಸಮುದ್ರಕ್ಕೆ ಕಂಪೇರ್ ಮಾಡಿದ್ರೆ 5ರಷ್ಟು ಏನ್ರಿ ಉಪ್ಪಿನ ಅಂಶ ಜಾಸ್ತಿ ಇರೋದು ನೋಡ್ತೀರಿ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಎಲ್ಲಾ ಬೆಲೆ ಏನಾಗ್ಬಿಡ್ತಾರೆ, ಏರಿಕೆ ಆಗ್ಬಿಡ್ತಾರೆ ಅದರ ಪದಾರ್ಥಗಳದ್ದು. ಉಪ್ಪಿನ ಪದಾರ್ಥ ಮಾತ್ರ ಯಾವತ್ತೇನಾಗಲ್ಲ, ಏರಿಕೆ ಏನಾಗಲ್ಲ. ಯಾಕಂತಂದ್ರೆ ಅಷ್ಟೊಂದು ಏನಾಗಿದೆ ಅಲ್ಲಿ ಏನಾಗಿದೆ, ಅಲ್ಲಿ ಉಪ್ಪಿನ ಅಂಶ ಏನಾಗಿದೆ ಅಲ್ಲಿದೆ, ಎಲ್ಲಿ ಡೆಡ್ ಸಿಯಲ್ಲಿ ಅಲ್ರ. ಆಮೇಲೆ ಅಲ್ಲಿ ಹೈ ಸಾಲ್ಟ್ ಕಂಟೆಂಟ್ ಇರೋದ್ರಿಂದ ಯಾವುದೇ ಮನುಷ್ಯ ಡೆಡ್ ಸಿಯಲ್ಲಿ ಮುಳುಗೋದಿಲ್ಲ ರೀ. ಯಾರು ಈಜು ಬರ್ತಾರೋ ಇಲ್ವೋ, ಡೆಡ್ ಸಿಯಲ್ಲಿ ಮಾತ್ರ ಆರಾಮಾಗಿ ಸಮುದ್ರದಲ್ಲಿ ಮಾಡ್ಬೋದು, ಸ್ವಿಮ್ ಮಾಡ್ಬೋದು. ಯಾಕಂದ್ರೆ ಈಜು ಬರೋಂಥ ಅವಶ್ಯಕತೆನೇ ಇಲ್ಲ ರೀ. ಹೋಗಿ ಸಮುದ್ರದ ಮೇಲೆ ಆರಾಮ್ ಮಲ್ಕೊಂಡ್ರೆ ನಾವು ಒಳಗಡೆ ಮುಳುಗೋದೇ ಇಲ್ಲ ಅಂತೀನಿ. ಯಾಕಂದ್ರೆ ಹೈಯೆಸ್ಟ್ ಸಾಲ್ಟ್ ಕಂಟೆಂಟ್ ಏನಾಗಿದೆ ಡೆಡ್ ಸಿಯಲ್ಲಿ ಏನಾಗಿದೆ ಇದೆ ಅಲ್ವರ. ಆಮೇಲೆ ಈ ಡೆಡ್ ಸಿಗೆ ಯಾವ್ದಾರೋ ಮೀನ್ ಬಂದು ಬಿದ್ರೆ, ಜೀವಂತವಾಗಿರೋಂಥ ಮೀನ್ ಯಾವ್ದಾರು ಬಂದು ಬಿದ್ರೆ ಸತ್ತೋಗ್ಬಿಡ್ತದ್ರಿ. ಏನ್ರಿ, ಯಾಕೆಂದ್ರೆ ಉಪ್ಪಿನ ಅಂಶ ಎಷ್ಟಿದೆ ಅಂತಂದ್ರೆ ಜೀವಂತವಾಗಿರೋ ವಸ್ತು ಏನೇ ಬಂದು ಬಿದ್ದರೂ ಸರಿ ಲವಣ ಸ್ಮರಣೆ ತರೋದು ಅದು ಸತ್ತೋಗ್ತದೆ. ಇದೇ ಏನ್ರಿ ಈ ರಿವರ್ ಜೋರ್ಡನ್ದು ಮಾರ್ಗ. ಹಾರ್ಮೋನ್ ಪರ್ವತದಲ್ಲಿ ಹಿಮಗಳ ಮುಖಾಂತರ ಹುಡ್ತದೆ. ಮೊದಲು ಲೈಕ್ ಹುಲ್ಲಾ ಅಂತ ಸ್ಥಳಕ್ಕೆ ಬರ್ತದೆ. ಇದಾದ ಮೇಲೆ ಕಲ್ಮಶಗಳೆಲ್ಲ ಸೇರಿಕೊಂಡು ಗಲೀಲಿ ಒಂದು ಸಮುದ್ರಕ್ಕೆ ಏನಾಗ್ತದೆ, ಒಂದು ಸ್ವಲ್ಪ ಕಲ್ಮಶಗಳಿಂದ ಭರಿತರಾಗಿರೋಂಥ ನೀರ್ ತರ ಬರ್ತದೆ. ಆದ್ರೆ ಅಲ್ಲಿ ಬಂದ್ಮೇಲೆ ಸ್ವಲ್ಪ ನೀರು ನಿಂತ್ಕೊಂತದೆ, ಸ್ವಲ್ಪ ಶುದ್ಧ ಆಗ್ತದೆ. ಸ್ವಲ್ಪ ಶುದ್ಧ ಆಗಿರೋಂಥ ನೀರು ಅಲ್ಲಿಂದ ನೆಕ್ಸ್ಟ್ ಏನಾಗ್ತದ್ರಿ, ಎಲ್ಲಿಗೆ ಹೋಗ್ತದೆ, ಲವಣ ಸಮುದ್ರಕ್ಕೆ ಹೋಗ್ತದೆ. ಹೆಂಗ್ ಹೋಗ್ತಾರೆ, ನೇರಾಗ ಹೋಗಲ್ಲ, ವಕ್ರವಾಗಿ ಹೋಗ್ತಾರೆ. ಲವಣ ಸಮುದ್ರ ಭೂಮಿಯಲ್ಲಿ ಎಲ್ಲದಕ್ಕಿಂತ ಕೆಳಮಟ್ಟದಲ್ಲಿರುವಂಥ ಸ್ಥಳ. ಅದ್ರ ಹಂಗಾರೆ ಇದು ಏನಪ್ಪ ಸೂಚನೆ ಮಾಡ್ತಾರೆ, ಈ ಒಂದು ಯೋರ್ದೋನ್ ನದಿಯ ಮಾರ್ಗ ಏನ್ ಸೂಚನೆ ಮಾಡ್ತದೆ ಅಂತ ನೋಡ್ದಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದು ಮನುಷ್ಯನ ಮಾರ್ಗ. ಮನುಷ್ಯನ ದೇವರು ಯಾವ ತರ ಸೃಷ್ಟಿ ಮಾಡಿದರೋ, ಅವನ್ ಯಾವ ತರ ಮಾರ್ಗ ಹಿಡ್ದ ಪಾಪ ಮಾಡಿದ್ಮೇಲೆ, ಅವ್ನ್ ಪಾಪ ಮಾಡಿ ಯಾವ ತರ ಮಾರ್ಗ ಹಿಡ್ದಿ ಅವನ್ ಕೊನೆಗೆ ಎಲ್ಲಿ ಹೋಗ್ತಾ ಇದ್ದಾನೆ, ಅವನ ಅಂತ್ಯ ಏನಪ್ಪಾ ಅಂತಂದ್ಬಿಟ್ಟೆ ಈ ಯೋರ್ದೋನ್ ನದಿ ನಮ್ಗೆ ಬ್ಯೂಟಿಫುಲ್ ಆಗಿ ನಮ್ಗೆ ಏನ್ ಮಾಡಿದಾರೆ ಅಲ್ಲಿ ನೋಡ್ಸಿದ್ರೆ ಅಲ್ದರ. ಅದಕ್ಕೆ ಮೊದಲು ಏನ್ರಿ ಈ ನೀರು ಉತ್ಪತ್ತಿ ಆಗೋದಿಲ್ಲಪ್ಪ ಅಂದ್ರೆ ಹರ್ಮೋನ್ ಪರ್ವತದಲ್ಲಿ. ಅಲ್ಲಿ ತುಂಬಾ ಹಿಮ ಇದೆ ರೀ. ಹಿಮ ಏನಾಗ್ತದೆ, ಹಿಮ ಬಿದ್ದಿ ವಿದ್ಯಾರ್ಥಿಯಲ್ಲಿ ಉತ್ಪತ್ತಿ ಆಗ್ತದೆ. ಹಂಗಾರೆ ಹರ್ಮೋನ್ ಪರ್ವತದಲ್ಲಿ ಉತ್ಪತ್ತಿಯಾಗಂತ ಏನ್ರಿ ಒಂದು ಹಿಮ ಅಥವಾ ಏನಂತಾರೆ ಮಂಜು ಅಂದ್ರೆ ಏನು, ಸತ್ಯವೇದಲ್ಲಿ ಓದ ನೋಡಿದ್ದೀನಿ. ಕೀರ್ತನೆ 133 2 ಮತ್ತೆ 3 ಓದ್ತೀರಾ ಯಾರಾದ್ರೂ ಬ್ರದರ್ ಸಿಸ್ಟರ್ಸ್? ಯಾರು ಓದ್ಬೋದಾ? ಸಾಮ್ಸ್ 133:3. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ, ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ನೋಡ್ರಾ ಅಲ್ಲಿ ಓದಿ ಅಲ್ಲಿ ಆಶೀರ್ವಾದವೂ ಜೀವವೂ ಸದಾ ಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ನೋಡ್ರ, ಅಲ್ಲಿ ಸದಾ ಕಾಲ ಏನಿರ್ಬೇಕಂತೆ, ಅಲ್ಲಿ ಜೀವ ಇರಬೇಕು ಅಂತ ದೇವರು ಆಜ್ಞಾಪಿಸಿದಂತೆ. ನೋಡ್ರಿ, ಅಲ್ಲಿ ಹೇಳ್ತಾರೆ ಆರೋನಿನ ತಲೆ ಮೇಲೆ ಹಾಕಿರಂತ ಅಭಿಷೇಕ ತೈಲ ಯಾವ ತರ ತಲೆಯನ್ನ ಅರ್ದಿ ಪಾದವ್ರಿಗೆ ಬರ್ತದೋ ಏನ್ರಿ, ಅದೇ ರೀತಿ ಹಾರ್ಮೋನ್ ಪರ್ವತದ ಮೇಲೆ ಬೀಳಂತ ಹಿಮ ಅಂತ ಹೇಳ್ತಾರೆ. ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ಹಳೆ ಕಾಲದ ಪ್ರವಾದಿಗಳನ್ನ ದೇವ್ರ ಮುಂದೆ ಅಭಿಷೇಕ ಮಾಡ್ಬೇಕಾರೆ ಏನ್ರಿ ಒಂದು ಆ ತೈಲನ ಹಾಕೋರ್ರಿ. ಅದೇನಂದ್ರೆ ಪವಿತ್ರಾತ್ಮ ಅಭಿಷೇಕಕ್ಕೆ ಅಂದ್ರೆ ಒಂದು ಸೂಚನೆ. ಹಂಗಾರೆ ಈ ಹರ್ಮೋನ್ ಪರ್ವತದ ಮೇಲೆ ಅಂತ ಹಿಮಗೆ ಪವಿತ್ರಾತ್ಮಗೆ ಏನ್ ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ ಅಲ್ವರ. ಅಂದ್ರೆ ಆ ಪವಿತ್ರಾತ್ಮೆಯಿಂದ ಏನು ಉತ್ಪತ್ತಿ ಆಯ್ತು ಅಂತಂದ್ರೆ, ಈ ಒಂದು ಏನ್ರಿ ಉತ್ಪತ್ತಿ ಆಯ್ತು ಅಂತ ನೋಡ್ತೀವಿ ಅಂದ್ರೆ, ಈ ಒಂದು ನದಿ ಏನಾಯ್ತಂತ ಅಲ್ಲಿ ಉತ್ಪತ್ತಿ ಆಯ್ತು ಅಂತ ನೋಡ್ತೀರಿ. ಆದ್ರೆ ಅಲ್ಲಿ ವಾಕ್ಯದಲ್ಲಿ ಹೇಳ್ತಾರೆ ಅಲ್ಲಿ ಜೀವವು
ಏನಾಗಿದೆ ಅಂತೆ ಇದೆ. ಅದರ ಜೀವವು ಆಜ್ಞಾಪಿಸಿದರಂತೆ, ಆಶೀರ್ವಾದ ಮತ್ತೆ ಜೀವ ಇದೆ ಅಂತ್ರಿ. ಅದರ ಹಂಗಾರೆ ದೇವರು ಮೊದಲು ಮನುಷ್ಯನಿಗೆ ಜೀವ ಕೊಟ್ಟಿದ್ದು ಎಲ್ಲಪ್ಪ ಅಂತಂದ್ರೆ ಈಡೇನ್ ತೋಟದಲ್ಲಿ ಅಲ್ವರ. ಈಡೇನ್ ತೋಟದಲ್ಲಿ ಆದಾಮ್ಗೆ ಏನ್ ಮಾಡಿದ್ರು ದೇವರು ಜೀವನ್ ಕೊಟ್ರು. ಅದರ ತನ್ನ ಒಂದು ಏನ್ರಿ ಮಣ್ಣಿಂದ ಮನುಷ್ಯನ ಸೃಷ್ಟಿ ಮಾಡಿ ಅವನ್ ಏನ್ ಮಾಡಿದ್ರು, ಅವನ ಶ್ವಾಸನ ಊದಿದ್ರು ಅವ್ನ ಮೂಗಿನಲ್ಲಿ. ಆ ಮನುಷ್ಯ ಬದುಕುವ ಪ್ರಾಣಿ ಅದನು. ದೇವರು ತನ್ನ ಆತ್ಮವನ್ನು ಕೊಟ್ಟಿ ಏನ್ರಿ ತನ್ನ ಸ್ಪಿರಿಟ್ನ ಕೊಟ್ಟಿ ಮನುಷ್ಯನಿಗೆ ಜೀವಾತ್ಮನ ಅದನು ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂದ್ರೆ ಆ ಒಂದು ಪರ್ವತದಲ್ಲೇ ದೇವರು ಫಸ್ಟ್ ಮನುಷ್ಯನಿಗೆ ಜೀವನ ಕೊಟ್ಟಿದ್ರಿ ಅಲ್ವರ. ಅದಕ್ಕೆ ನಾವು ದಾನಿಯಲ್ಲು 2ನೇ ಅಧ್ಯಾಯ ಮತ್ತೆ 7ನೇ ಅಧ್ಯಾಯ ಪಾಠ ಜ್ಞಾಪನ ಇದೆಯಾ? ಕಳೆದ 2 ವಾರದ ಮುಂಚೆ ಮಾಡಿರೋಂಥ ಪಾಠ ಅಲ್ವರ. ಏನ್ರಿ ದಾನಿಯಲ್ಲಲ್ಲಿ ಏನ್ ನೋಡ್ತೀರಿ ಅಂತೀನಿ, ಒಂದು ಮಹಾಶಿಲೆ ನೋಡ್ತೀರಿ ಅದರ. ಆ ಶಿಲೆಗೆ ಬಂದ್ಬಿಟ್ಟು ಏನಾಯ್ತಂತೆ, ಒಂದು ದೂರದಲ್ಲಿ ಒಂದು ಯಾವುದೇ ಮನುಷ್ಯ ಮುಡ್ದಿರಂತ ಒಂದು ಕಲ್ಲು ಬಂದು ಪಾದವ ಕುಡಿತು, ಎಲ್ಲ ಪುಡಿ ಪುಡಿ ಮಾಡ್ತು. ಆ ಹೊಡೆದಿರಂತ ಒಂದು ಕಲ್ಲು ಹಾಗೇ ಬೆಳೆದೇನಾಯ್ತು, ದೊಡ್ಡ ರಾಜ್ಯವಾಯ್ತು ಅಂತ ನೋಡ್ತೀರಲ್ಲ. ಹಂಗಾರೆ ದೇವರು ಈಡೇನ್ ತೋಟದಲ್ಲಿ ಸ್ಥಾಪನೆ ಮಾಡ್ತಾರೆ. ಮೊದಲನೇ ರಾಜ್ಯ ಕಳ್ಕೊಂಡಿದ್ದು ಹೇಗೆ, ದೇವರು ಅದೇ ರಾಜ್ಯ ತಿರ್ಗಾ ಹೆಂಗೆ ಸ್ಥಾಪನೆ ಮಾಡ್ತಾರೆ ಅಂದ್ಬಿಟ್ಟು ದಾನಿಯೆಲ್ಲ ನಾವೇನ್ ಮಾಡಿದ್ವಿ ನೋಡಿದಿರಿ. ಅದರ ಸದ್ಯ ನೋಡಬೇಕಾದ್ರೆ ಅಲ್ಲಿ ಈಡೇನ್ ತೋಟದಲ್ಲಿ ದೇವರು ಮಾಡಿದಂತ ರಾಜ್ಯ ಶುದ್ಧವಾಗಿತ್ತು, ಪರಿಪೂರ್ಣವಾಗಿತ್ತು. ಅದರ ಸಿ ಲೆವೆಲ್ ಅಲ್ಲಿ ಹೆಂಗಿತ್ತು ಹಂಗಿತ್ತು, ಆ ರೀತಿ ಇತ್ತು. ದೇವ ದೃಷ್ಟಿಯಲ್ಲಿ ಮನುಷ್ಯ ಉನ್ನತವಾಗಿದ್ದ. ಅರೆ ಯಾವಾಗ ಏನ್ರಿ ಅವನು ಪಾಪ ಮಾಡ್ತಾನೋ ಆ ಪರ್ಫೆಕ್ಷನ್ ಲೆವೆಲ್ ಇಂದ ಬಿದ್ದೋಗ್ಬಿಡ್ತಾನೆ. ಅದಕ್ಕೆ ಲೇಕುಲ್ಲ ಹಂಗಿತ್ತಂತೆ, ನೀರು ತುಂಬಾ ಕ್ಲಿಯರ್ ಆಗಿದೆ. ಅಂದ್ರೆ ಆದನ್ನು ಸೃಷ್ಟಿ ಮಾಡ್ಬೇಕು ಶುದ್ಧವಾಗಿದ್ದ, ಯಾವ್ದೇ ರೀತಿ ಕಲ್ಮಶಗಳಿಲ್ಲ ಅಂತೀನಿ. ಆದ್ರೆ ಯಾವಾಗ ಆದಾಮ್ ಪಾಪ ಮಾಡದ್ನೋ ಏನ್ ಮಾಡ್ತಾನೆ ಅವನು, ಅವನ ಮಾರ್ಗನ ಕಳ್ಕೊಂಡ್ಬಿಡ್ತಾನೆ. ನೋಡಿ ಆ ಪರಿಶುದ್ಧತೆ ಏನ್ ಮಾಡ್ತಾನೆ ಅವನು, ಅವನ ಕಳ್ಕೊಂಡ್ಬಿಡ್ತಾನೆ. ಅದ್ರಾಗ ದೇವ್ರು ಏನ್ ಮಾಡ್ತಾರೆ, ಅವನ್ನ ಈಡೇನ್ ತೋಟದಿಂದ ಹೊರಗಡೆ ಓಡಿಸ್ಬಿಡ್ತಾರೆ. ಲೇಕ್ ಹುಲ್ಲ ಇಂದ ನೀರು ಮುಂದಕ್ಕೆ ಮಾಡ್ತಾರೆ ಹರಡಕ್ಕೆ, ಅದರ ಬರೋದಕ್ಕೆ ಶುರು ಆಗ್ತದೆ. ಅದೇ ಆ ಬರೋಂಥ ನೀರು ಹೆಂಗಿತ್ತು ಅಂತ ನೋಡಿದ್ರೆ ಫುಲ್ಲು ಕಲ್ಮಶಗಳಿಂದ ಕೂಡಿದವರಾಗಿತ್ತು ಅಂತ ಅಲ್ದರ. ಅಂದ್ರೆ ಆದಾಮ್ ಮಾತ್ರ ಅಲ್ಲ ರೇ, ಆದಾಮ್ ಮುಖಾಂತರ ಇಡೀ ಮನುಕುಲ ಏನಾದ್ರು ಈಡೇನ್ ತೋಟದಿಂದ ಹೊರಗಡೆ ಬಂದ್ರು. ಅದರ ಹೆಂಗಿದ್ರು ಅಂತೆಲ್ಲ ಎಲ್ಲ ಆದಾಮ್ ಮುಖಾಂತರ ಪಾಪಕ್ಕೇನಾದ್ರು ಒಳಗಾದ್ರು, ಎಲ್ಲ ಪಾಪಿಗಳಾಗಿದ್ರು. ಅದರ ನೋಡಿ ಓದ ನೋಡಿರ್ತೀನಿ, ಸಮುದ್ರ ನೀರು ಅಂತಂದ್ರೆ ಮನುಷ್ಯರು ಅಂತ ಸತ್ಯವೇದಲ್ಲಿ ಕೊಟ್ಟಿದ್ದಾರೆ. ಎಲ್ಲಪ್ಪ ಅಂದ್ರೆ ಪ್ರಕಟಣೆ 17ನೇ ಅಧ್ಯಾಯ 15ನೇ ವಾಕ್ಯ, ರೆವಲ್ಯೂಷನ್ 17:15 ಓದಿ ಯಾರಾದ್ರ. ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತವೆ. ವೆರಿ ಗುಡ್. ಅಲ್ವರ ನೋಡಿ ಆ ಒಂದು ಏನ್ರಿ ನೀರನ್ನು ಕಂಡಿಯಲ್ಲ ಅದೇನದಂತೆ, ಜನ, ಭಾಷೆ, ಜನರನ್ನ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾ ಇದ್ವಿ. ಅದರ ಅದಕ್ಕೆ ಈಡೇನ್ ತೋಟದಿಂದ ಒಬ್ಬ ಮನುಷ್ಯ ಹೊರಡೆ ಬಂದ. ಆ ಬಂದಿದ್ಮೇಲೆ ಏನಾಯ್ತು, ಅದು ಚಿಕ್ಕದ ಒಂದು ಇದ್ದಿದಂತ ಇದು ದೊಡ್ಡದಾಗಿ ದೊಡ್ಡ ನದಿ ಆಗೋಯ್ತು. ಮನುಷ್ಯನ ಜನಸಂಖ್ಯೆ ಏನಾಯ್ತು ಹಂಗೆ ತುಂಬಾ ಜಾಸ್ತಿ ಆಗೋಯ್ತ್ರಿ. ಅಲ್ಲರ ಅದಕ್ಕೆ ನೋಡ್ಬೇಕ್ರೆ ಮನುಷ್ಯನ ಮಾರ್ಗ ಅಲ್ಲರ ಹೆಂಗಾಯ್ತಂತೆ, ಒಬ್ಬನಿಂದ ಏನಾಗಿದ್ದು ಎಲ್ಲರೂ ಅಲ್ಲರ ಬಂದಿದ್ದು. ಅಪೋಸ್ಟ್ಲ ಕೃತ್ಯಗಳು 17:26 ಓದಿಂತೀನಿ. ಅಪೋಸ್ಟ್ಲ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಾಕ್ಯ. ಅಮೃತ ಸಿಸ್ಟರ್ ಇದೀರಾ, ಓದ್ಬೋದಾ? ಇಲ್ಲ ಕಾರುಣ್ಯ ಸಿಸ್ಟರ್ ಓದಿ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ, ಅವರವರು ಇವರ ತಕ್ಕ ಕಾಲುಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡವಾಗಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ನೋಡ್ರ ಅದೇ ನೋಡ್ಬೇಕ್ರೆ ಒಂದೇ ಮನುಷ್ಯನಿಂದ ಎಲ್ಲಾರನ್ನೇ ಮಾಡೋ ದೇವ್ರು ಇವಾಗ ಸೃಷ್ಟಿ ಮಾಡೋದು. ಎಲ್ಲಾರ್ದು ಒಬ್ಬೇ ಮನುಷ್ಯನ ಮುಖಾಂತರ ಏನ್ ಮಾಡೋರು ದೇವ್ರು ಸೃಷ್ಟಿ ಮಾಡೋರುತ್ತೆ. ಎಲ್ಲರೂ ಒಬ್ಬೇ ಮನುಷ್ಯನ ಆದಮ್ ಮುಖಾಂತರ ಆಗಿರುತ್ತೆ ನಾವೆಲ್ಲ ಇವತ್ತು ಬಂದಿರೋದು. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಆದಾಮ್ ಮುಖಾಂತರ ಎಲ್ಲಾರು ಏನಾದ್ರು ಮರಣಕ್ಕೆ ಇವತ್ತು ಒಳಗಾದ್ರು. ಅವನೊಬ್ಬ ಪಾಪ ಮಾಡ್ದ. ಆದ್ರೆ ಆ ಒಂದು ಮರಣ, ಆ ಒಂದು ಶಾಪ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಏನಾಯ್ತು ಬಂತು. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾರಲ್ಲ ಈ ವಿಷಯ ಹೇಗೆಂದರೆ ಅಂತ ನೋಡಿ ಓದೋಣ. ರೋಮಾಪುರದಲ್ಲಿ 5ನೇ ಅಧ್ಯಾಯ 12-14. ರೋಮಾಪುರದಲ್ಲಿ 5ನೇ ಅಧ್ಯಾಯ 12-14. ಪ್ರೇಮ ಯೋಗೇಶ್ ಸಿಸ್ಟರ್ ಓದ್ಬೋದಾ? ಓದ್ಲಾ? ಓದಿ ರಂಗಸ್ವಾಮಿ ಓದಿ. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು
ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ನೋಡ್ರ, ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನದಲೇ ಲೋಕದಲ್ಲಿ ಪಾಪದ ಮುಖಾಂತರ ಏನ್ರಿ ಲೋಕದಲ್ಲಿ ಮರಣವು ಬಂತು. ನೋಡ್ರ, ಒಬ್ಬ ಮನುಷ್ಯ ಮುಖಾಂತರ ಎಲ್ಲರೂ ಮಾಡ್ಲಾರಿ. ಆದಾಮ್ ತರ ಯಾರು ಪಾಪ ಮಾಡ್ಲಿಲ್ವೋ ಅವ್ರ ಮೇಲೆ ಕೂಡ ಈ ಮರಣ ದಂಡನೆ ಬಂತು. ಯಾಕಂದ್ರೆ ಎಲ್ಲಾ ಪಾಪ ಮಾಡಿದ್ರೆ ಎಲ್ಲರೂ ದೇವ್ ಮಾಡಿದ್ರು ಮರಣಕ್ಕೆ ಒಪ್ಪಿಸ್ಕೊಟ್ರಂತಾರಿ. ಈಡೇನ್ ದೊಡ್ಡ ಆದಾಮನ್ ಮಾತ್ರ ಅಲ್ಲ ರೀ, ಆದಾಮ್ ಮುಖಾಂತರ ಆದಾಮ್ನಲ್ಲಿ ಗರ್ಭದಲ್ಲಿ ಅಂತ ಎಲ್ಲಾ ಸತಿ ಮಾಡಿ ಈಡೇನ್ ಹೊರಗಡೆ ಕಳಿಸ್ಕೊಟ್ರು, ಪಾಪಕ್ಕೆ ಒಳಗೆ ಮಾಡಿದ್ರು. ಅದಕ್ಕೆ ರೋಮಪುರದಲ್ಲಿ ಅಪೊಸ್ತಲ ಪೌಲ ಹೇಳಿದ್ರು, ನೀತಿವಂತರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ ಎಷ್ಟು ಜನ ಇದ್ದಾರೆ ಅಂತ ಎಲ್ಲಿ ಹೋಗ್ತಾರೆ ನೀತಿವಂತರ ಎಷ್ಟು ಜನ ಇದ್ದಾರೆ? ನೀತಿವಂತನು ಒಬ್ಬನಾದ್ರೂ ಇಲ್ಲ. ನೋಡ್ರ, ಒಬ್ಬನೂ ಇಲ್ಲ, ಒಬ್ಬನಾದ್ರೂ ಇಲ್ಲ. ರೋಮಪುರದಲ್ಲಿ 3:10 ಹೇಳ್ತಾರೆ. ಅದಕ್ಕೆ ದಾವೀದ ಹೇಳ್ತಾರೆ, ಏನ್ ಹೇಳ್ತಾರೆ, ನನ್ನ ತಾಯಿ ಗರ್ಭದಿಂದ ಏನ್ರಿ ನಾನು ದ್ರೋಹಿಯೇ, ಪಾಪಿಯೇ. ಅದರ ಏನು ಹುಟ್ಟದಿಂದ ಏನ್ರಿ ನಾನು ಪಾಪಿಯೇ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ನೀತಿವಂತರು ಒಬ್ರು ಇಲ್ಲ ರೀ, ಎಲ್ಲರೂ ಪಾಪಿಗಳಾಗ್ಬಿಟ್ರು ಅಲ್ವರ. ಅದಕ್ಕೆ ಏನಾಯ್ತು, ನೀರೇನಾಯ್ತದು ಕಲ್ಮಶ ಆಯ್ತು. ಚೆನ್ನಾಗಿ ಅರ್ಥ ಇದೆಯಾ ಏನ್ರಿ? ಆ ಖುಲ್ಲ ಬಿಡ್ಬೇಕಾರೆ ನೀರ್ ಹೆಂಗಿತ್ತಂತೆ, ಫುಲ್ ಕಲ್ಮಶ ರೀ. ಫಸ್ಟ್ ಶುದ್ಧವಾಗಿತ್ತು, ಆದ್ರೆ ಬಿಟ್ಟು ಹೊರಗಡೆ ಬರ್ಬೇಕಾರೆ ಕಲ್ಮಶ. ಈಡೇನ್ ದೊಡ್ಡ ಮನುಷ್ಯನ ಸೃಷ್ಟಿ ಶುದ್ಧವಾಗಿದ್ದ, ಹೊರಗಡೆ ಬಂದ್ಮೇಲೆ ಎಲ್ಲ ಪಾಪದಲ್ಲಿ ಮುಳುಗೋದ್ರು. ಅವ್ರ ಹೆಂಗೆ ನೀರು ಕಲ್ಮಶ ಆಗೋಯ್ತು ಅಂತಂದ್ರೆ, ಅಷ್ಟು ಶುದ್ಧವಾಗಿರೋಂಥ ನೀರು ಫುಲ್ ಮಣ್ಣಿನ ನೀರು ತರ ಆಗೋಯ್ತ್ರಿ. ಇದು ಯಾವಾಗ ಅಂತಂದ್ರೆ ಏನ್ರಿ, ಮೊದಲನೇ ಲೋಕದಲ್ಲಿ ಕೇವಲ 1656 ವರ್ಷಗಳಲ್ಲೇ ಇಡೀ ಮೊದಲನೇ ಲೋಕ ಏನಾಗೋಯ್ತು, ನಾಶ ಮಾಡೋ ರೀತಿಲಿ ಏನು ಮಾಡ್ಬಿಟ್ರು. ಯಾಕಂದ್ರೆ ಮೊದಲನೇ ಲೋಕದಲ್ಲಿ ದೇವರು ಯಾರಿಗೆ ಅವಕಾಶ ಕೊಟ್ಟಿದ್ರು, ಭೂಲೋಕಕ್ಕೆ ಬಂದೋಗೋದಕ್ಕೆ ದೇವದೂತರುಗಳಿಗೆ ಅವಕಾಶ ಕೊಟ್ಟಿದ್ರು. ಅದರ ಮಾಂಸದಲ್ಲಿ ಬಂದು ಮನುಷ್ಯಗಳ ನಡುವೆ ಮಾಂಸದಲ್ಲಿ ಪ್ರತ್ಯಕ್ಷ ಆಗೋದಕ್ಕೆ ಮಾಡಿದ್ರು, ಅವಕಾಶ ಏನ್ ಮಾಡಿದ್ರು, ಅವ್ರು ಕೊಟ್ಟಿದ್ರು ಅಲ್ವರ. ಆದ್ರೆ ದೇವದೂತರು ಯಾವಾಗ ಮನುಷ್ಯರ ನಡುವೆ ಮಾಂಸದಲ್ಲಿ ಬರೋಕ್ಕೆ ಶುರು ಮಾಡಿದ್ರು, ಅಲ್ಲಿ ಸುಂದರವಾಗಿರುವಂಥ ಸ್ತ್ರೀಗಳನ್ನ ನೋಡ್ಕೊಂಡು ಏನ್ ಮಾಡಿದ್ರು, ಅವರು ಮದುವೆ ಮಾಡ್ಕೊಳಕ್ಕೆ ಶುರು ಮಾಡಿದ್ರು ಅಲ್ವರ. ನೋಡಿ ಓದನ ಇಲ್ಲಿ ಆದಿಕಾಂಡ 6ನೇ ಅಧ್ಯಾಯ 2ನೇ ವಾಕ್ಯ. ಪ್ರೇಮ ಅಷ್ಟ ಓದ್ತೀರಾ? ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ನೋಡ್ರ, ಅದಕ್ಕೆ ದೇವಪುತ್ರರು ಮನುಷ್ಯ ಪುತ್ರರ ಸೌಂದರ್ಯ ನೋಡಿ ಇಷ್ಟರನ್ನೇ ಮಾಡಂತೆ ಹೆಂಡರನ್ನಾಗಿ ಮಾಡ್ಕೊಂಡ್ರಂತೆ ಅದರ. ಸರಿ, ಇವಾಗ ಏನ್ರಿ, ದೇವದೂತರು ಭೂಲೋಕದ ಸ್ತ್ರೀಗಳನ್ನ ಮದುವೆ ಮಾಡ್ಕೊಂಬಾರ್ದ ಹೇಳ್ರಿ? ಮದುವೆ ಮಾಡ್ಕೊಂಬಾರ್ದ? ಮಾಡ್ಕೊಬಾರ್ದು. ದೇವದೂತರು ಮಾಡ್ಕೊಳಂಗಿಲ್ಲ ರೀ. ಯಾಕಂದ್ರೆ ಒಂದು ಸ್ತ್ರೀ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಪ್ರಶ್ನೆ ಕೇಳ್ತಾರೆ ಅಲ್ವರ, ಏನ್ರಿ, ಒಂದು ಸ್ತ್ರೀ 7 ಪುರುಷನ ಮದುವೆ ಮಾಡ್ಕೊಳ್ತಾರೆ, ಪುನರುತ್ಥಾನದಲ್ಲಿ ಯಾರು ಅವ್ರ ಗಂಡನಾಗಿರ್ತಾರೆ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ, ಪುನರುತ್ಥಾನದಲ್ಲಿ ಮದುವೆ ಮಾಡಿಕೊಡುವುದು ಇಲ್ಲ, ಮದುವೆ ಆಗೋದು ಇಲ್ಲ, ಪರಲೋಕದಲ್ಲಿ ಅಂತ ದೂತರುಗಳ ತರ ಇರ್ತಾರೆ ಅಂತ ಹೇಳ್ತಾರೆ. ಹಂಗಾರೆ ದೂತರುಗಳಿಗೆ ಮದುವೆ ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಡಲಿಲ್ಲ ರೀ. ಅಂದ್ರೆ ದೂತರುಗಳಲ್ಲಿ ಮದುವೆ ಮಾಡ್ಕೊಂಡ್ರು ಅಂತ ಏನಪ್ಪ ಅರ್ಥ ಅಂತಂದ್ರೆ, ದೂತರುಗಳು ವ್ಯಭಿಚಾರ ಮಾಡಿದ್ರು ದೇವ್ರ ವಿರುದ್ಧವಾಗಿ ಅಲ್ವರ. ಅದಕ್ಕೆ ಇದು ದೇವ್ರ ದೃಷ್ಟಿ ಏನಪ್ಪ ಆಯ್ತು ಅಂದ್ರೆ ಪಾಪ ಆಗೋಯ್ತು. ಎಲ್ಲಿ ಕೊಟ್ಟವ್ರೆ? ಯೂದ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಕೊಟ್ಟ ನೋಡಿ, ಓದನ ಇಲ್ಲಿ. ರಾಜು ಭಾಸ್ಕರ್ ಬದರ್ ಓದ್ತೀರಾ? ಯೂದ 1ನೇ ಅಧ್ಯಾಯ 7ನೇ ವಾಕ್ಯ ಬದರ್ ರಾಜು ಭಾಸ್ಕರ್ ಅವರು ಓದ್ಬೋದಾ? ಓಕೆ, ಸುವರ್ಣ ಸಿಸ್ಟರ್ ಓದ್ಬೋದಾ? ಓಕೆ ಸರಿ, ಓದ್ಲಾ ಬ್ರದರ್? ಓದಿ ಸಿಸ್ಟರ್. ಸೊದೋಮ್ ಗೊಮೋರ ಪಟ್ಟಣಗಳವರು ಅವುಗಳ ಸುತ್ತಮುತ್ತಲ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗಗಳನ್ನು ಸರಿಸಿದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಾಗಿ ಆಗುವ. ಅದೇ ನೋಡ್ಬೇಕಾರೆ ಏನ್ರಿ, ಆ ದೇವದೂತರಂತೆಯೇ ಏನ್ ಮಾಡುತ್ತೆ, ಅದರ ಬೇರೆ ತರ ಒಂದು ಶರೀರ ಆಸೆ ಬಿಟ್ಟಂತೆ. ಅದರ ಫಾರ್ನಿಕೇಶನ್, ಅದರ ದೇ ಕಮಿಟೆಡ್ ಅಡಲ್ಟ್ರಿ ಆಸ್ ಸೋಡೋಮ್ ಅಂಡ್ ಗೊಮೋರಾ. ಸೋಡೋಮ್ ಅಂಡ್ ಗೊಮೋರಾ ಜನಗಳು ಆ ದೇವದೂತ ಏನ್ ಮಾಡಿದ್ರಂತೆ ಅಲ್ಲಿ ವ್ಯಭಿಚಾರ ಮಾಡೋರಂತೆ. ನೋಡ್ರ, ಕರ್ತನಲ್ಲಿ ಪ್ರೀತಿ ಅದೇ ರೀತಿ ವ್ಯಭಿಚಾರ ಮಾಡೋದು ಇದು ದೇವ್ರಿಗೇನಾಗಿಲ್ಲ, ಇಷ್ಟ ಆಗಿಲ್ಲ ರೀ. ಅದಕ್ಕೆ ಅವ್ರು ಹುಟ್ಟಂತ ಮಕ್ಳುಗಳು ಹೆಂಗಪ್ಪ ಹುಟ್ಟಿದ್ರು ಅಂತಂದ್ರೆ ದೊಡ್ಡ ಪರಾಕ್ರಮಶಾಲಿಗಳು, ರಾಕ್ಷಸಗಳ ತರ ಹುಟ್ಟಿದ್ರಂತರಿ. ನೋಡಿ ಓದೋಣ ಇಲ್ಲಿ ಆದಿಕಾಂಡದಲ್ಲಿ 6ನೇ ಅಧ್ಯಾಯ 4 ಮತ್ತು 5. ಆದಿಕಾಂಡ
ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾ ಶರೀರಗಳು ಭೂಮಿಯ ಮೇಲಿದ್ದರು. ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ಇವರೇ ಮನುಷ್ಯ ನೋಡ್ರ, ಪೂರ್ವದಲ್ಲಿ ಹೆಸರುಕೊಂಡ ಪರಾಕ್ರಮಶಾಲಿ ಇವರೇ ಅಂತೆ. ಎಂತ ಮಹಾಶರೀಗಳು. ಇವಾಗ ನೀವೇ ಹೇಳ್ರಿ, ಒಂದು ಗಂಡು ಹೆಣ್ಣು ಸೇರಿದ್ರೆ ರಾಕ್ಷಸ ಹುಡ್ತಾರ, ಮಹಾಶರೀಗಳು ಹುಡ್ತಾರ. ಯೋಚನೆ ಮಾಡ್ರಿ, ಹೆಂಗಿಡ್ತಾರೆ? ನಮ್ಮ ಥರನೇ ಹುಡ್ತಾರೆ. ಅವ್ರು ಇವ್ರು ಹೆಂಗಿದ್ರು ಅಂದ್ರೆ ಆ ಕಾಲದಲ್ಲಿ ಮಹಾಶರೀರಗಳ್ರಿ. ಏನ್ರಿ, ಸಾಮಾನ್ಯ ಮನುಷ್ಯ 6 ಅಡಿ ಅಂತಂದ್ರೆ ಇವ್ರು 50 ಅಡಿ 60 ಅಡಿ ರೀ. ದೊಡ್ಡ ದೊಡ್ಡ ರಾಕ್ಷಸಗಳ್ರಿ. ಯಾಕೆ ಅಂತಂದ್ರೆ ಇವ್ರಿಗೆ ಜೀವ ಬಂದಿದ್ದು ಆ ದೇವದೂತರುಗಳಿಂದ. ದೇವದೂತರು ಎಷ್ಟು ಪರಾಕ್ರಮಶಾಲಿಗಳಾಗಿದ್ರು ಅದೇ ರೀತಿ ಇವರು ದೊಡ್ಡ ದೊಡ್ಡ ಪರಾಕ್ರಮಶಾಲಿ, ದೊಡ್ಡ ದೊಡ್ಡ ಮಹಾಶರೀಗಳು ಹುಡ್ತಾರೆ. ಆದ್ರೆ ಇವ್ರ ತಾಯಿಗಳು ಏನ್ರಿ ಮಾಂಸದಲ್ಲಿ ಇರೋದ್ರಿಂದ ಇವ್ರಿಗೆ ಮಾಂಸದ ದೇಹ ಇತ್ತು ರೀ. ತಂದೆಗಳ ತರ ಆತ್ಮಿಕ ಶರೀರ ಇಲ್ಲ ರೀ. ಮಾಂಸದಲ್ಲಿ ಇದ್ರು ಅದು ದೊಡ್ಡ ರಾಕ್ಷಸಗಳ ತರ ಇದ್ರು ಅಲ್ವರ. ಅದಕ್ಕೆ ಇದು ದೇವಚಿತ್ತ ಅಲ್ಲ ರೀ ಅಲ್ವರ. ಅದಕ್ಕೆ ಇವರು ಈ ತರ ರಾಕ್ಷಸಗಳು ಇದ್ರು, ಇವರು ಭೂಲೋಕದಲ್ಲಿ ಹುಟ್ಟಿದ್ರು ಅಂತಬಿಟ್ಟು ಪ್ರೂಫ್ ಇದೆಯಾ ಅಂದ್ರೆ ಎಸ್, ಪ್ರೂಫ್ ಇದೆ. ಈ ತರ ನೀವು ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ತೆಗೆದು ನೋಡಿದ್ರೆ ಇದ್ರ ಬಗ್ಗೆ ನೀವು ಓದಿದ್ರೆ, ನೆಫಿಲಿಯಮ್ಸ್ ಬಗ್ಗೆ ಓದೋದು ಅಂತಂದ್ರೆ ಏನ್ರಿ, ಜೆನಿಸಿಸ್ 6 ಚಾಪ್ಟರ್ ಜೈನ್ಸ್ ಬಗ್ಗೆ ನೀವು ಸರ್ಚ್ ಕೊಟ್ಟ ಅಂತಂದ್ರೆ ಎಷ್ಟೋ ರಾಕ್ಷಸಗಳಿದ್ರು ಅಂತ ಏನ್ ಮಾಡಿದ್ರೆ ಅದು ಎಕ್ಸ್ಕವೇಷನ್ ಮಾಡಿ ಆ ಮೂಳೆಗಳು ತೆಗೆದು ನಮ್ಗೆ ಏನಾಗಿದೆ ಪ್ರೂಫ್ ಇದೆ. ಸರಿ, ಇವ್ರು ಏನಪ್ಪ ಮಾಡಿದ್ರು ರಾಕ್ಷಸಗಳು ಅಂತಂದ್ರೆ, ಮೊದಲನೇ ಹೋಗ್ತಲ್ಲಿ ಸುಂದರವಾಗಿರೋ ಸ್ತ್ರೀಗಳನ್ನ ಮದುವೆ ಮಾಡ್ಕೊಟ್ರಲ್ಲ, ಆವಾಗ ಅಲ್ಲಿರೋಂಥ ಜನಗಳ ಮೇಲೆ, ಸಾಮಾನ್ಯ ಜನಗಳ ಮೇಲೆ ದೌರ್ಜನ್ಯ ಮಾಡಕ್ಕೆ ಮಾಡಿದ್ರು. ಇವ್ರು ಶುರು ಮಾಡಿದಾರೆ, ದಮ್ಮಳಿಕೆ ಮಾಡಕ್ಕೆ ಶುರು ಮಾಡಿದ್ರು. ಆದ್ರೆ ಅವಾಗ ಏನಾಯ್ತು ಅಂದ್ರೆ ಭೂಮಿ ಮತ್ತು ಕೆಟ್ಟ ತಂದಿನ ತುಂಬೋಗ್ಬಿಡ್ತಾರೆ. ಅದಕ್ಕೆ ಬೈಬಲ್ ಹೇಳ್ತಾರೆ ಆದಿಕಾಂಡ 6:1 ಭೂಲೋಕವು ಏನ್ರಿ ಯವನ ದೃಷ್ಟಿಗೆ ಏನಾಯ್ತಂತೆ, ಕೆಟ್ಟು ಹೋಗಿತ್ತು ಅಂತ ನೋಡಿದ್ರಿ. ಜೆನಿಸಿಸ್ 6:11, ಜೆನಿಸಿಸ್ 6:11 ಎಜ್ರಾ ಬಂದರು ಓದ್ಬೋದಾ? ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ನೋಡ್ರ, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತು. ಭೂಲೋಕವರು ಏನ್ರಿ ದೇವರ ದೃಷ್ಟಿಗೆ ಏನ್ರಿ ಕೆಟ್ಟು ಹೋದರು. ಜನಗಳೇ ಅಂತ ಕೆಟ್ಟೋಗಿದ್ರಂತೆ. ಅದರ ಅನ್ಯಾಯ ತುಂಬಿಕೊಂಡು ಹೆಂಗೆ ಅಂದ್ರೆ ಎಲ್ಲಾ ಕಡೆ ದೇವದೂತರು ಒಂದು ಆಡಳಿತದಿಂದ. ಅದಕ್ಕೆ ಮೊದಲನೇ ಲೋಕನ ದೇವದೂತರಿಗೆ ದೇವರಿಗೆ ಕೈಗೆ ವಶಕ್ಕೆ ಕೊಟ್ಟಿದ್ರಂತೆ. ಅದರ ನೋಡಿ, ಹೀಬ್ರೂಸ್ 2:5 ಓದಿ. ಇಬ್ರಿಯರು 2:5 ರಾಜ್ಯ ಭಾಸ್ಕರ್ ಬದರ್ ಓದ್ತೀರಾ? ಇಬ್ರೂಸ್ 2:5 ಬದರ್ 2:5 ಓದ್ತೀನಿ ಬ್ರದರ್. ಓದಿ. ನನ್ನ ಪ್ರಿಯ ಸಹೋದರರೇ ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಇಲ್ಲ ಬ್ರದರ್, ಇಬ್ರಿಯರು ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯನ ನಾವು ನಾವು Brother, ಪ್ರಸ್ತಾಪಿಸುವ ನೀವು ಮುಂದಣ ಸಾಮ್ರಾಜ್ಯವನ್ನು ಹಾ, ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ವೆರಿ ಗುಡ್. ಶಾಸ್ತ್ರ ನೋಡ್ರ, ನಾವು ಪ್ರಸ್ತಾಪಿಸುವಂತ ಮುಂದನ ಸಾಮ್ರಾಜ್ಯವನ್ನು ದೇವರು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ಅಂದ್ರೆ ಮೀನಿಂಗು ಒಂದು ಕಾಲದಲ್ಲಿ ಮಾಡಿದ್ರು ಅಂತ ಅರ್ಥ. ಅದನ್ನ ಮುಂದಕ್ಕೆ ಮಾಡಕ್ ಹೋಗಲ್ವಂತೆ, ರಿಪೀಟ್ ಮಾಡಕ್ ಹೋಗಲ್ವಂತೆ. ಸರಿ, ಯಾವಾಗಪ್ಪ ಮಾಡಿದ್ರು ಅಂತ ನೋಡಿದ್ರೆ ಅದನ್ನೇ ಆದಿಕಾಂಡ 6ನೇ ಅಂತ ಹೇಳಲ್ಲ, ಮೊದಲಿನ ಹೋಗ್ತಲ್ಲಿ ದೇವದೂತರದೆಲ್ಲ ಆತ್ಮಿಕ ಶರೀರ ರೀ. ಅವ್ರಿಗೆಲ್ಲ ಏನಪ್ಪ ಮಾಡಿದ್ರೆ ಭೂಲೋಕದಲ್ಲಿ ಬರ್ಬೇಕಾದ್ರೆ ಮಾಂಸದಲ್ಲಿ ಬರ್ಬೇಕಾದ್ರೆ ಮಾಂಸಿಕ ಶರೀರ ಕೊಟ್ರು ಅಲ್ವರ. ಅವರು ಬೇಡ ಅಂದವಾಗ ಮಾಂಸಿಕ ಶರೀರದಿಂದ ಆತ್ಮಿಕ ಶರೀರಕ್ಕೆ ಹೋಗೋಯ್ತು. ಈ ವರ ಅವ್ರಿಗಿತ್ತು. ಮಾಂಸಿಕ ಶರೀರ ಬಂದವಾಗ ಭೂಲೋಕ ಸ್ತ್ರೀಗಳ ಸಂಬಂಧ ಇಟ್ಕೊಂಡ್ರು. ಬೇಡ ಅಂದವಾಗ ಆತ್ಮಿಕ ಶರೀರಕ್ಕೆ ಎಸ್ಕೇಪ್ ಆಗ್ಬಿಡ್ತಿದ್ರು. ಇದಕ್ಕೆ ಬೈಬಲ್ ಅಲ್ಲಿ ಎಕ್ಸಾಂಪಲ್ ಇದೆಯಾ? ದೇವತರು ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಬರೋದು, ಮಾಂಸಿಕ ಶರೀರ ಆತ್ಮಿಕ ಶರೀರಕ್ಕೆ ಬರೋದು ಬೈಬಲ್ ಪ್ರೂಫ್ ಇದೆಯಾ ಅಂತಂದ್ರೆ ಎಸ್, ತುಂಬಾ ಪ್ರೂಫ್ ಇದೆ ರೀ. ಅಬ್ರಾಹ್ಮನಿಗೆ ಮನೆಗೆ ದೇವತರು ಬಂದಿಲ್ವಾ? ಬಂದು ಊಟ ತಿನ್ಕೊಂಡು ಹೋಗಿದ್ದಾರೆ. ಯಾಕೋಬ್ ಜೊತೆಗೆ ದೇವತರು ಫೈಟ್ ಆಡಿಲ್ಲ ರಾತ್ರಿ ಎಲ್ಲ. ಯೋಶುವನ್ಗೆ ಏನ್ ಮಾಡ್ತಾರೆ ದೇವತ್ರ ಏನ್ರಿ ಆ ಕಾನಾನ್ ದೇಶಕ್ಕೆ ಎಂಟ್ರಿ ಹಾಕಿಂತ ಮುಂಚೆ, ಎರಿಕೋನ್ ಪಟ್ಟಣ ಬೆಳೆಸಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ರಾತ್ರಿ ಕಾಣಿಸ್ಕೊಂತಾರೆ. ಈ ತರ ಬೈಬಲ್ ಅಲ್ಲಿ ತುಂಬಾ ಪ್ರೂಫ್ಗಳಿದೆ ರೀ. ಅದರ ಅನ್ನ ದೇವತರು ಮಾಂಸದಲ್ಲಿ ಬಂದು ಹೋಗೋದು ಇದೆ. ಆದ್ರಿಂದ ಇವ್ರು ಬಂದವಾಗ ಅದನ್ನ ದುರುಪಯೋಗ ಪಡಿಸ್ಕೊಂಡ್ರು. ಮೊದಲನೇ ಲೋಕ ದೌರ್ಜನ್ಯ ತುಂಬೋಯ್ತು. ಆ ಯೋರ್ದೋ ನದಿ ಫುಲ್ಲು ಕಲಮಶದಿಂದ ತುಂಬೋಯ್ತು. ಇದು ದೇವ್ರಿಗೆ ಇಷ್ಟ ಆಗಿಲ್ಲ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಈ ಮೊದಲನೇ ಲೋಕ ನಾಶ ಮಾಡಬೇಕು ಅಂತ ನೋವನ್ನ ಆಯ್ಕೆ ಮಾಡ್ತಾರೆ. ಯಾಕೆ ಅಂದ್ರೆ ನೋವನಲ್ಲಿ ದೇವದೂತರ ರಕ್ತಗಳೇನಾಗಿಲ್ಲ, ಸೇರಿಲ್ಲ ಅವ್ರ ಮತ ಕುಟುಂಬದಲ್ಲಿ. ಅದಕ್ಕೆ ದೇವರು ಏನ್ ಹೇಳ್ತಾರೆ, ನೋವನ್ಗೆ ನಾವೇ ಕಟ್ಟು ಅಂತ ಹೇಳ್ತಾರೆ. ನಾವೇ ಕಟ್ಟಿದ ತಕ್ಷಣ ಎಲ್ಲಾ ಪ್ರಾಣಿಗಳೇನ್ ಮಾಡ್ತಾರೆ, ಒಳಗೆ ಜೋಡಿ ಜೋಡಿಯಾಗಿ ಕರ್ಕೊಂಡು ಹೋಗ್ತಾರೆ. ಅವಾಗ ಏನಾಯ್ತಂತೆ, ಭಯಂಕರವಾಗಿರೋಂಥ ಮಳೆ ಬಂತಂತೆ. ಎಷ್ಟು ದಿನ ಹಗಲು ರಾತ್ರಿ ಮಳೆ ಬಂತು? ಎಷ್ಟು ದಿನ ಬಂತು?
ವೆರಿ ಗುಡ್. 40 ದಿನ ಹಗಲು ರಾತ್ರಿ. ಆದಿಕಾಂಡ 7, 11 ಮತ್ತು 12ರಲ್ಲಿ ಹೇಳ್ತಾರೆ. ಅದರ 11 ಮತ್ತು 12ರಲ್ಲಿ ಹೇಳ್ಬೇಕಾರೆ ಏನ್ರಿ 40 ದಿನ ಹಗಲು ರಾತ್ರಿ ಅಂತಂದ್ರೆ ಹಿಂಗೆ ಓದಿ ಅಂತೀನಿ ನೋಡೋಣ. ಆದಿಕಾಂಡ 7, 11 ಮತ್ತು 12 ಓದ್ರಿ. ಓದಿ ಬಿಡ್ತಾರೆ. ನೋಹನ ಜೀವಮಾನದ 600ನೇ ವರ್ಷದ 2ನೇ ತಿಂಗಳಿನ 17ನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು ತೆರೆದವು. 40 ದಿನವೂ ಹಗಲಿರಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ಏನಂತ ಹೇಳ್ತಾರೆ? ಆಕಾಶದ ತೂಬುಗಳು ತೆರೀತು ಅಂತ ಹೇಳ್ತಾರೆ. ಇದೇನಪ್ಪ ಆಕಾಶದ ತೂಬು ಅಂತಂದ್ರೆ ನೀರಿನ ಕವಚ ಮಾಡಿದ್ರು. ಓದಿದಿರಲ್ಲ 3 ಲೋಕದ ಪಟ್ಟ, ಜ್ಞಾಪನ ಆಯ್ತಾ? ಭೂಮಿ ಮೇಲೆ ನೀರು ಫುಲ್ ಕವಚ ಇಟ್ಟಿದ್ರು. ಆ ನೀರಿನ ಕವಚ ತೆಗೆದಾಗ ಮೇಲೆ ಅಂತೆಲ್ಲ ನೀರು 40 ದಿನ ಹಗಲು ರಾತ್ರಿ ಭೂಲೋಕದಲ್ಲಿ ಅಂತ ಭಯಂಕರ ಮಳೆ ತರ ಸುರಿತದೆ. ಯೋಚನೆ ಮಾಡಿರ್ತೀನಿ ಇವಾಗ ಹೆಂಗಿದೆ ಮಳೆ? ಉತ್ತರಾಖಂಡಲ್ಲಿ, ಹಿಮಾಚಲ ಪ್ರದೇಶ ಮಳೆ ಬೀಳ್ತೈತೆ ನೋಡಿರ್ತೀನಿ. ಎಷ್ಟು ದಿನ ಬೀಳ್ತೈತೆ ನೋಡಿ? ಏನೋ 1-2 ದಿನ. ಅದರ ಬಿದ್ದಂತ ಮಳೆ ಅರ್ಧ ದಿನಕ್ಕೆ ಮಳೆಗೆ 5 ಸೆಕೆಂಡಲ್ಲಿ ಊರು ನಾಶ ರೀ. ಯೋಚನೆ ಮಾಡ್ರಿ, ಆ ಕಾಲದಲ್ಲಿ 40 ದಿನ 40 ರಾತ್ರಿ ಏನ್ ಭಯಂಕರ ಮಳೆ ಇದ್ದಿರ್ಬೋದು ಅಂದ್ರೆ ಇಡೀ ಭೂಮಿ ಏನಾಗ್ಬಿಡ್ತಂತೆ 15 ಅಡಿ ಎತ್ತರದಲ್ಲಿ ನೀರು ತುಂಬ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ. ಅವಾಗ ಏನಾಯ್ತು ಅಂತಂದ್ರೆ ಎಲ್ಲಾ ರಾಕ್ಷಸರುಗಳು, ಎಲ್ಲಾ ಮನುಷ್ಯರು ಏನಾದ್ರು ಜಲಪಳದಲ್ಲಿ ನಾಶ ಆಗ್ಬಿಟ್ರು. ಯಾಕೆ? ಆ ರಾಕ್ಷಸರುಗಳಿಗೆ ದೇವದೂತರ ಆತ್ಮಿಕ ಶರೀರ ಇಲ್ಲರಿ, ನಾಶ ಆಗೋದ್ರು. ಅಂದ್ರ ಆ ಮಕ್ಳುಗಳು ಏನಾಗ್ಬಿಟ್ರು? ರಾಕ್ಷಸಗಳಿಗೆ ಎಂತ ನಾಶ ಆಗ್ಬಿಟ್ರು. ಆ ದೇವತೆ ಹುಟ್ಟಿಂತ ರಾಕ್ಷಸಗಳು ಏನಾಗ್ಬಿಟ್ರು ಎಲ್ಲ ನಾಶ ಆಗ್ಬಿಟ್ರು. ಸರಿ, ದೇವದೂತರು ಏನಾದ್ರು ಅಂದ್ರೆ ದೇವದೂತರಿಗೆ ಮಾಂಸಿಕ ಶರೀರದಿಂದ ಆತ್ಮಿಕ ಶರೀರಕ್ಕೆ ಕೊಟ್ಟಿರ್ಬೋದು ಎಕ್ಸ್ಚೇಂಜ್ ಆಗೋದಕ್ಕೆ. ಯಾವಾಗ ಜಳೆ ಬೆಳೆ ಬಂತೋ ಇವ್ರು ಆತ್ಮಿಕ ಶರೀರ ಎಸ್ಕೇಪ್ ಆಗ್ಬಿಟ್ರು. ಎಲ್ಲಿಗೆ ಎಸ್ಕೇಪ್ ಆಗ್ಬಿಟ್ರು? ದೇವ್ರ ಪರಲೋಕ ಕರ್ಕೊಂಡ್ಬಿಟ್ರ ಅಂತಂದ್ರೆ ಇಲ್ಲ ರೀ. ಯಾವ ಪಾಪಿ ದೇವರ ಸನ್ನಿಧಾನ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ರೀ ಅಲ್ದ್ರ. ಅದಕ್ಕೆ ನೋಡ್ಬೇಕಾದ್ರೆ ಇವ್ರು ಏನಪ್ಪ ಮಾಡೋದಂದ್ರೆ ದೇವರು ಭೂಮಿಯ ವಾಯುಮಂಡಲದಲ್ಲಿ ಕಟ್ಟಾಕ್ಬಿಟ್ರು. ಯಾವ್ದಾರ ಭೂಮಿ ಮೇಲೆ ಅಲ್ಲೇ ವಾಯುಮಂಡಲ ಕಟ್ಟಾಕ್ಬಿಟ್ರು. ಪರಲೋಕಕ್ಕೂ ಹೋಗಂಗಿಲ್ಲ, ಭೂಲೋಕದಲ್ಲಿ ತಿರ್ಗಾನು ಬರಂಗಿಲ್ಲ, ಮಾಂಸದಲ್ಲಿ ಕಟ್ಟಾಕ್ಬಿಟ್ರು ದೇವರು. ಇವತ್ತು ವಾಯುಮಂಡಲನೇ ಕೆಟ್ಟ ಕೆಲಸ ಮಾಡ್ತಾವ್ರು ನೋಡ್ತೀನಿ. ಎಲ್ಲೈತೆ? 2ನೇ ಪೇತ್ರ 2:4. ಸಂತೋಷ್ ಪದರ್ ಓದ್ತೀರಾ? 2ನೇ ಪೇತ್ರ 2:4. ಸುವರ್ಣಷ್ಟು ಓದ್ತೀರಾ? ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ನೋಡ್ರ, ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದ್. ಯಾವ ಕತ್ತಲೆ ಗುಂಡಿ? ನೀವು ಅಂದ್ರೆ ನಮ್ಮ ಅಂತರಿಕ್ಷಕ್ಕೆ ಹೋಗ್ಬಿಡಿ, ಅಂದ್ರ ಗ್ರಹ ಮಂಡಲಕ್ಕೆ ಹೋಗ್ಬಿಡಿ ಅಂತೀರಿ. ಬ್ರಹ್ಮಾಂಡಕ್ಕೆ ಹೋದ್ರೆ ಅಲ್ಲಿರೋದು ಬರೀ ಕತ್ಲೆ ರೀ. ಸ್ಪೇಸ್ ಅಲ್ಲಿ ಏನಿದೆ? ಬೆಳಕಿದ್ಯಾ? ಎಂತ ದೊಡ್ಡ ಸೂರ್ಯದ ಬರೀ ಕತ್ತಲೆ ಗುಂಡಿಗೆ ದಬ್ಬುಟ್ಟವ್ರನ್ನ. ಅಂದ್ರೆ ಅವ್ರು ಪರಲೋಕಕ್ಕೆ ಹೋಗಂಗಿಲ್ಲ, ದೇವ್ರ ಸನ್ನಿಧಾನಕ್ಕೆ ಹೋಗಿಲ್ಲ, ಭೂಲೋಕದ ಮನುಷ್ಯರ ನಡುವೆ ಬರಂಗಿಲ್ಲ ರೀ. ಅಲ್ಲೇ ಇಟ್ಟವ್ರೆ ನ್ಯಾಯ ತೀರ್ಪಿಗಾಗಿ. ಇದೇನು ನ್ಯಾಯ ತೀರ್ಪು? ಇದೆಲ್ಲ ಮುಂದೆ ಬರಲಿಲ್ಲ, ನೋಡೋಣ ಪಾಠ. ಓಕೆನಾ? ಅದಕ್ಕೆ ನೋಡ್ಬೇಕು ಕರ್ತನೆ ಪ್ರೀತಿಗಳೇ. ಯಾವಾಗ ಜಲಪಳಯದಲ್ಲಿ ನಾಶ ಮಾಡಿದ್ರೋ ಲೋಕದ ಜನಸಂಖ್ಯೆ ಎಲ್ಲ ಹೊಟ್ಟೋಯ್ತು, ಪಾಪ ಎಲ್ಲ ತಡೆಗಟ್ಟಂತೆ ಆಯ್ತು. ಆ ನೀರು ಬಂದು ಎಲ್ಲಿಗೆ ಬಂದು ನಿಂತ್ಕೊಂತು? ಗಲೀಲಿಯ ಸಮುದ್ರಕ್ಕೆ ಬಂದು ನಿಂತ್ಕೊಂತ ನೋಡಿ. ಗಲೀಲಿಯ ಸಮುದ್ರಕ್ಕೆ ಬಂದು ನಿಂತ್ಕೊಂಡಿದ್ದ ತಕ್ಷಣ ನೀರು ಸ್ವಲ್ಪ ಶುದ್ಧ ಆಯ್ತು. 100% ಹೋಗಿಲ್ಲ ರೀ. ಮೊದಲೇ ಲೋಕದಲ್ಲಿ ಜಲಪ್ರಳಯದಲ್ಲಿ ನಾಶ ಆಗಿರೋದ್ರಿಂದ ಪಾಪ ಕಮ್ಮಿ ಆಯ್ತು, ಆದ್ರೆ ಪಾಪ ಸಂಪೂರ್ಣವಾಗಿ ಹೋಗ್ಲಿಲ್ಲ ಅಲ್ದ್ರ. ಸರಿ, ಅದರಿಂದ ನಮ್ಮ ಮುಂದಕ್ಕೆ ನೀರು ಹೋಯ್ತು ರೀ. ನೀರು ಹೆಂಗಪ್ಪ ಹೋಯ್ತು ಅಂತಂದ್ರೆ ಏನ್ರಿ? ವಕ್ರವಾಗಿ ನೀರೇನಾಯ್ತು? ಹೋಯ್ತು. ಎಲ್ಲಿಗೆ ಹೋಯ್ತು? ಲವಣ ಸಮುದ್ರಕ್ಕೆ. ಅಂದ್ರೆ 2ನೇ ಲೋಕ ಶುರು ಆಯ್ತು, ಮೊದಲನೇ ಲೋಕ ಅಂತ್ಯ ಆಗಿದ್ಮೇಲೆ. ಆದ್ರೆ ಮನುಷ್ಯನ ಮಾರ್ಗ ನೆಟ್ಟಿಗಾಗ್ಲಿಲ್ಲ ರೀ. ತಿರ್ಗಿ ಹೆಂಗೈತೆ? ಸೊಟ್ಟಗೆ ಐತೆ. ಹೆಂಗೈತೆ? ವಕ್ರವಾಗಿ ಇರೋದು. ಮನುಷ್ಯ ವಕ್ರವಾಗಿ ಎಲ್ಲಿ ಸೇರ್ತಾನೆ? ಡೆಡ್ ಸಿ, ಸಮಾಧಿಗೆ ಸೇರ್ತಾರಂತೆ ನೋಡಿ. ಓದೋಣ, ಸಂತೋಷ್ ಬದರ್ ಓದ್ರಿ. ಪ್ರಸಂಗಿ 7ನೇ ಅಧ್ಯಾಯ 29ನೇ ವಾಕ್ಯ ಬದರ್. ಪ್ರಸಂಗಿ 7ನೇ ಅಧ್ಯಾಯ 29ನೇ ವಾಕ್ಯ. ಇಗೋ, ದೇವರು ಮನುಷ್ಯನನ್ನು ಸತ್ಯವಂತನಾಗಿ ಮಾಡಿದನು, ಇದನ್ನು ಮಾತ್ರ ನಾನು ಕಂಡುಕೊಂಡಿದ್ದೇನೆ. ಅವರಾದರೂ ಅನೇಕ ಕಲ್ಪನೆಗಳನ್ನು ಹುಡುಕಿದ್ದಾರೆ. ನೋಡಿದ್ರ ಮನುಷ್ಯನ ಹೆಂಗ್ ಮಾಡೋಣ ದೇವ್ರು? ನೆಟ್ಟಿಗೆ ಮಾಡೋರಂತರಿ. ಆದ್ರೆ ಅವನೇನ್ ಮಾಡವನೆ ಅಂದ್ರೆ ಅವನೇ ಸ್ವಂತ ಏನ್ ಮಾಡೋಣ ಅಲ್ಲಿ ಅವ್ನ ಮಾರ್ಗಗಳನ್ನ ಕಂಡಿಟ್ಕೊಂಡಂತೆ. ನೋಡ್ರ, ನೆಟ್ಟಿಗೆ ಮಾಡಿದ್ರೆ ಇವ್ನು ಸೊಟ್ಟಿಗೆ ಹೋಗ್ತಾರಂತೆ ನೋಡ್ತೀನಿ. ಅಂದ್ರೆ ಆದಾಮ ನೆಟ್ಟಿಗೆ ಮಾಡಿದ್ರು ಹಣ್ಣು ತಿನ್ಬೇಡಂದ್ರೆ ಇವನೇನ್ ಮಾಡಿದ್ರು? ಸೊಟ್ಟು ಹೋಗ್ಬಿಟ್ಟೆ ಮಾಡಂತೆ ಹಣ್ಣು ತಿನ್ನಂತೆ. ಯಾರು ಕೇಳ್ಬಿಟ್ಟು? ಹೆಂಡ್ತಿ ಕೇಳ್ಬಿಟ್ಟು ಹೆಂಡ್ತಿ ಮಾಡಿ ಕೇಳ್ಕೊಂಡು ಹಣ್ಣು ತಿನ್ನಕ್ಕೆ ಮಾಡೋದು ದೇವ್ರು ಈಡಿಂದ ಹೊರಗಡೆ ಏನು ಮಾಡ್ಬಿಟ್ರು? ಕಳಿಸ್ಬಿಟ್ರು. ಇನ್ನೊಂದು ವಾಕ್ಯ ಓದೋಣ. ಯೆಶಾಯ 59ನೇ ಅಧ್ಯಾಯ
7 ಮತ್ತು 8. ಹೆಸರು ಬದರ್ ಓದ್ತೀರಾ? ಐಸಾ 59, 7 and 8. ಬ್ರದರ್ ಓದ್ತೀನಿ. ಇವರ ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುತ್ತವೆ. ಹ್ಮ್. ಇವರು ನಿರಪರಾಧಿಯ ರಕ್ತವನ್ನು ಸುರಿಸಲು ಆತರ ಪಡುತ್ತಾರೆ. ಹ್ಮ್. ಇವರ ಯೋಚನೆಗಳು ಅಧರ್ಮದ ಯೋಚನೆಗಳೇ. ಇವರ ಹೋದ ದಾರಿಗಳಲ್ಲಿ ಭಂಗವು ನಾಶನವು ಉಂಟಾಗುತ್ತವೆ. ಹ್ಮ್. ಇವರು ಸಮಾಧಾನದ ಮಾರ್ಗವನ್ನೇ ಅರಿಯರು. ಹ. ಇವರ ಆದಿಗಳಲ್ಲಿ ಯಾವ ನ್ಯಾಯವೂ ಇಲ್ಲ. ತಮ್ಮ ಮಾರ್ಗಗಳನ್ನು ವಕ್ರ ಮಾಡಿಕೊಂಡಿದ್ದಾರೆ. ಹ್ಮ್. ಅವುಗಳಲ್ಲಿ ನಡೆಯುವ ಯಾವನು ಸಮಾಧಾನವನ್ನರಿಯನು. ನೋಡ್ರ, ಸಮಾಧಾನ ಯಾರು ಅರಿಯರು. ತಮ್ಮ ಮಾರ್ಗಗಳೇನ್ ಮಾಡುತ್ತೆ, ವಕ್ರವಾಗಿ ಮಾಡ್ಕೊಂಬಿಟ್ರಂತೀರಿ. ಅಲ್ರ, ಸಮಾಧಾನ ಮಾರ್ಗನೇ ಗೊತ್ತಿಲ್ಲ ಅಂತಾರೆ. ನೆಟ್ಟಿಗೆ ನಡೆಯೋರು ಒಬ್ರು ಇಲ್ವ ಅಂತಾರೆ ನೋಡಿರ್ತೀನಿ. ಅಲ್ರ, ಅದಕ್ಕೆ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರಿಯಗಳೇ, ಮನುಷ್ಯನ ಮಾರ್ಗ ಏನಾಗೋಯ್ತು, ವಕ್ರವಾಗಿ ಹೋಯ್ತ್ರಿ. ಏನೇ ಬಿಸ್ನೆಸ್ ಡೀಲಿಂಗ್ಸ್ ಮಾಡ್ಲಿ, ಇವತ್ತು ಏನೇ ವ್ಯವಹಾರ ಮಾಡ್ಲಿ ಏನ್ರಿ ಎಲ್ಲ ವಕ್ರ ವಕ್ರ. ಒಂದು ಡಬ್ಬ ಐಟಮ್ ಇರ್ತಾರೆ ಅದರ, ಅಯ್ಯೋ ಸರ್ ಇದು ಎಕ್ಸ್ಪೋರ್ಟ್ ಐಟಮು. ಇನ್ನೊಂದು ಕೂಡ ಹೋದ್ರೆ ಅಂತಾರೆ, ಅಯ್ಯೋ ಇದು ನಿಮಗೋಸ್ಕರ ಸ್ಪೆಷಲಾಗಿ ಏನು ಮಾಡಿದ್ದೀನಿ, ಇಂಪೋರ್ಟೆಡ್ ತರಿಸಿದ್ದೀನಿ ಅಂತಂದ್ಬಿಟ್ಟು. ಎಲ್ಲ ಒಂದು ಚೈನೀಸಲ್ಲಿ ಎಲ್ಲ ಸಿಗ್ತಾ ಇರ್ತಾರೆ, ಗುಜರಿಯಲ್ಲಿ. ಅಲ್ವರ, ಏನ್ರಿ ಮಾರ್ಕೆಟ್ಗೆ ಹೋದ್ರೆ ಬರೀ ಸುಳ್ಳು ರೀ. ಅಲ್ವರ, ಏನೇ ವ್ಯವಹಾರ ಮಾಡಿದ್ರೆ ಏನ್ರಿ ಸುಳ್ಳು. ಅಲ್ವರ, ಏನಪ್ಪ ಓಡ್ದವನೆ ಹುಡುಗ ಅಂತಂದ್ರೆ ಇಂಜಿನಿಯರ್ ಓದವನೆ ಫ್ಯಾಸ್ ಆಗೋಣ ಫೇಲ್ ಆಗೋಣ ಗೊತ್ತಿಲ್ಲ ಅದು. ಅದರ ಅದೇ ಓದವನೆ ಅಷ್ಟೇ. ಅಲ್ವರ, ಏನ್ರಿ ವಕ್ರ. ಅಲ್ವರ, ಮನುಷ್ಯನ ಮಾರ್ಗ ಹೆಂಗಿದೆ ಅಂತಂದ್ರೆ ವಕ್ರವಾಗಿದೆ. ನೋಡ್ಬೇಕಾದ್ರೆ ನೆಟ್ಟಿಗೆ ಅರಿಯೋರು, ಸಮಾಧಾನ ಮಾರ್ಗನೇ ಅರಿಯೋರು. ಸರಿ, ಇವ್ರು ಕೊನೆಗೆಲ್ಲಪ್ಪ ಸೇರ್ತಾವ್ರೆ ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇವ್ರು ಕೊನೆಗೆ ಸೇರಿದೆ ಡೆಡ್ ಸಿ. ಏನ್ ಡೆಡ್ ಸಿ ಅನ್ನೇ ಅರ್ಥ? ಸಮಾಧಿ. ನೋಡಿ ಓದೋಣ, ಜ್ಞಾನೋಕ್ತಿ 14ನೇ ಅಧ್ಯಾಯ 12ನೇ ವಾಕ್ಯ. ಅಮೃತ ಸಿಸ್ಟರ್ ಓದ್ಬೋದಾ? ಎಸ್ ಬ್ರದರ್. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ನೋಡ್ರ, ಮನುಷ್ಯನಿಗೆ ಸರಿಯಾಗಿ ತೋರಂತ ಮಾರ್ಗ ಇದೆ, ಸರಳವಾಗಿ ತೋರಂತ ಮಾರ್ಗ ಇದೆ ಅಂತದೆ. ಆದ್ರೆ ಕಟ್ಟ ಕಡೆಯಲ್ಲಿ ಹೋಯ್ತಾರಂತೆ ಸೀದಾ, ಅದು ಮರಣ ಮಾರ್ಗ ಇದೆ. ಎಲ್ಲಿ ಹೋಗೋದು? ವಕ್ರವಾಗಿದ್ರು ಸರಿ, ಇದು ನೆಟ್ಟಿಗಿದೆಪ್ಪ, ಇದು ಚೆನ್ನಾಗಿದೆ. ಆದ್ರೆ ಕೊನೆಗೆ ಎಲ್ಲಿ ಸೇರ್ತಾನೆ ಮನುಷ್ಯ ಸೇರೋದೇ ಸಮಾಧಿಗೆ. ಅವನ್ ಗೊತ್ತಿಲ್ಲ ನೋಡ್ರಿ ಅದ್ರ. ಅದಕ್ಕೆ ನೆಟ್ಟಿಗೆ ನಡೀತಾ ಪ್ರತಿಯೊಬ್ಬ ಮನುಷ್ಯನು ಎಲ್ಗಪ್ಪ ಸೇರ್ತಾನೆ? ಸಮಾಧಿಗೆ ಸೇರ್ತಾನೆ. ನಾವಾಗಿ ನೋಡಿದ್ರೆ ಈ ಡೆಡ್ ಸಿ ಸ್ಪೆಷಾಲಿಟಿ ಅಂತ ನೋಡಿದ್ರೆ, ಈ ಡೆಡ್ ಸಿಗೆ ಯಾವ ಔಟ್ಲೆಟ್ ಇಲ್ಲ. ದಿನ ನೀರು ತುಂಬ್ತಾ ಇರ್ತಾರೆ, ಬರ್ತಾನೆ ಇರ್ತಾರೆ, ತುಂಬ್ತಾ ಇರ್ತಾರೆ. ಆದ್ರೂ ಹೋಗೋವರೆಗೂ ಒಂದ್ಸತಿ ಓವರ್ಫ್ಲೋ ಆಗಿದ್ದಿಲ್ಲ. ಯಾವುದೇ ಮೀನ್ ಬರಲಿ, ಇದ್ರಲ್ಲಿ ಏನಾಗ್ಬಿಡ್ತಾರೆ, ಇಮ್ಮಿಡಿಯಾಗಿ ಸತ್ತೋಗ್ಬಿಡ್ತಾರೆ. ಇದೇನು ಅಲ್ರ, ಇದು ಸಮಾಧಿ. ಸಮಾಧಿಗೆ ಎಷ್ಟು ಚೆನ್ನಾಗಿ ಹೋಲಿಕೆ ನೋಡ್ರಿ. ಸಮಾಧಿ ಯಾವತ್ತರ ಹೌಸ್ಫುಲ್ ಆಗಿದೆ ಅಂತ ಬೋರ್ಡ್ ಹಾಕಿದ್ಯಾ? ಬರ್ತಾ ಇರ್ರಿ, ಏನ್ರಿ ಬರ್ರಿ, ಇವತ್ತೊಂದು 10 ಲಕ್ಷ ಬನ್ನಿ, ಇನ್ನು 1 ಗಂಟೆ ಬಿಟ್ಟು ಇನ್ನೊಂದು 10 ಲಕ್ಷ ಬನ್ನಿ. ಸಮಾಧಿ ಯಾವತ್ತು ಬೇಡ ಅಂತಲ್ಲ ರೀ. ಸಮಾಧಿ ಯಾವತ್ತೂ ಫುಲ್ ಆಗಿಲ್ಲ. ಹೌಸ್ಫುಲ್ ಅಂತ ಸಮಾಧಿ ಬೋರ್ಡ್ ಹಾಕಿದ್ರಾ? ಇಲ್ಲ ರೀ. ಅದರ ಸಮಾಧಿ ಏನ್ರಿ ಬರ್ತಾನೆ ಇರ್ಬೋದ್ರಿ. ಅದರ ಸ್ಮಶಾನಕ್ಕೆ ಹಾಕಿರ್ತಾರೆ, ಸಮಾಧಿಗೆ ಹಾಕಿರ್ಲ ಬಿಟ್ಟಿರ್ತೀನಿ. ಅದರ ಸ್ಮಶಾನ ದಫನ್ ಮಾಡಕ್ಕೆ ಜಾಗ ಇಲ್ಲ ಅಂತ ಹಾಕಿರ್ಬೋದು ಅಷ್ಟೇ ಹೊರತು, ಇಡೀ ಜನಗಳು ಎತ್ತವಾದ ಸತ್ತಿದ್ರು ಸಾವು ಯಾವತ್ತೂ ಬೇಡ ಅಂತ ಹೇಳಲ್ಲ. ಅದರ ಅದಕ್ಕೆ ಏನ್ರಿ, ಜೀವಂತ ಬರೋಂಥ ಪ್ರತಿಯೊಂದು ಮೀನು ಆಗ್ತಿರ್ಲಿ ಸತ್ತೋಗ್ಬಿಡ್ತಾರೆ. ಮೀನೊಂದು ಏನೋ ಯೇಸುಕ್ರಿಸ್ತ ಹೇಳ್ತಾರಲ್ಲ, ಬನ್ರಿ ನಿಮ್ಗೆ ಏನು ಮಾಡ್ತೀರಿ, ಮನುಷ್ಯರು ಮೀನು ಹಿಡಿಯೋನಾಗಿ ಮಾಡ್ತೀನಿ, ಬೆಸ್ತರಾಗಿ ಮಾಡ್ತೀನಿ, ಮನುಷ್ಯರು ಹಿಡಿಯೋಂಥ ಬೆಸ್ತರನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ವರ, ಅದೇ ನೋಡ್ಬೇಕಾರೆ. ಅದಕ್ಕೆ ನೋಡ್ಬೇಕಾದ್ರೆ ಜ್ಞಾನೋಕ್ತಿ ಹೇಳ್ತಾರೆ, ನೋಡ್ತೀರಿ. ಎಲ್ಲಿ ಜನ್ಮಾಷ್ಟರ ಓದ್ತೀರಾ? ಜ್ಞಾನೋಕ್ತಿ 30ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯ. ಕೊಡು ಕೊಡು ಅನ್ನುವ 2 ಹೆಣ್ಣು ಮಕ್ಕಳು ಜಿಗಣೆಗೆ ಉಂಟು, ತೃಪ್ತಿ ಪಡದವುಗಳು 3 ಉಂಟು, ಹೌದು ಸಾಕೆನ್ನದವುಗಳು 4 ಉಂಟು. ಯಾವುದೆಂದರೆ ಪಾತಾಳ, ಹೆರದ ಗರ್ಭ, ನೀರಿನಿಂದ ತೃಪ್ತಿ ಪಡದ ಭೂಮಿ, ಸಾಕಾಯಿತೆಂದು ಹೇಳದ ಬೆಂಕಿ ಇವೆ. ಇವೆ ಎಷ್ಟಿತ್ತಂತೆ? ಕುಡು ಅಂತ ಜಿಗ್ನೆಗೆ ಏನೈತೆ? 2 ಹೆಣ್ಮಗು ಐತೈತೆ. ಏನ್ ಡೈಲಾಗ್ ಕೊಡ್ಬಿಟ್ರು ದೇವ್ರು. ಅವ್ರ ಜಿಗ್ನೆಗೆ ಹೆಣ್ಮಕ್ಳು ಬೇರೆ ಐತಂತೆ. ಜೆಂಡರ್ ಫಾರ್ಮೇಶನ್ ಏನ್ ಮಾಡಿದವರು? ಸರಿ ಬಿಡಿ, ಪಾಯಿಂಟಿಗೆ ಬರೋಣ. ಏನ್ ಹೇಳ್ತಾರೆ? ಹೌದು ಸಾಕು ಅಂತ ಹೇಳೋದಂತೆ ಎಷ್ಟಿದೆ ಅಂತೆ? 4 ಐತಂತೆ. ಅದೇ ಮೊದಲನೇ ಲಿಸ್ಟ್ ಯಾವ್ದು? ಸಮಾಧಿ. ನೋಡ್ರ, ಸಮಾಧಿ, ಅಯ್ಯೋ ನಂಗೆ ಸಾಕು, ಅಯ್ಯೋ ಸಾಕಪ್ಪ, ನನಗೆ ಬೇಡಪ್ಪ, ಸುಸ್ತಾಗ್ಬಿಟ್ಟು. ಏನ್ ಹೇಳ್ತಾ? ನೋ ಅಲ್ವರ, ಸಮಾಧಿ ಇಸ್ ಆಲ್ವೇಸ್ ಓಪನ್, ಡೆತ್ ಈಸ್ ಆಲ್ವೇಸ್ ಓಪನ್, ಎನಿಬಡಿ ಕ್ಯಾನ್ ಡೈ ಎಟ್ ಎನಿ ಟೈಮ್. ಅಲ್ವರ, ಏನು ಅದೇನಿಲ್ಲ, ಅಡಚಣೆ ಇಲ್ಲ ರೀ. ಯಾವತ್ ಬೇಕಾರೋ ಯಾರು ಬೇಕಾರೋ ಸಾಯ್ಬೋದ್ರಿ. ಅದರ ಇದು ಮನುಷ್ಯನ ಮಾರ್ಗ. ಅದಕ್ಕೆ ಡೆಡ್ ಸಿಯಿಂದ ಮುಂದಕ್ಕೆ ಮಾರ್ಗನೇ ಇಲ್ಲ ರೀ. ಅಲ್ವರ, ಸರಿ, ಇದ್ರಲ್ಲಿ ಏನು ಪ್ಲಾನ್ ಇದೆ? ಇಷ್ಟೇನಾ ಪಾಠ? ಇಷ್ಟೇ ಮುಗ್ದೋಯ್ತಾ? ದೇವ್ರ ಯೋಜನೆ ಇಲ್ವಾ?
ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದುವರೆಗೂ ನಾವು ಸ್ಟಾರ್ಟಿಂಗ್ ಇಂದ ಇವತ್ತವರೆಗೂ ನೀವು ತೊಗೊಂಡಿರೋ ಪಾಠದಲ್ಲಿ ಎಲ್ಲಾ ಪಾಠದಲ್ಲಿ ಅಬ್ಸರ್ವ್ ಮಾಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಪ್ಪ, ಗಾಡ್ಸ್ ಪ್ಲಾನ್ ಇದೆ, ದೇವ್ರ ಯೋಜನೆ ಇದೆ. ಇದು ಅಂತ್ಯ ಅಲ್ಲ, ಇದ್ರ ನಂತರ ಮುಂದೆ ಏನೋ ಇದೆ, ಏನಿದೆ ಅಂತಂದ್ಬಿಟ್ಟು ಸತ್ಯವೇದ ನಿಮ್ಗೆ ಬಹು ಸ್ಪಷ್ಟವಾಗಿ ನೋಡ್ತಿದ್ರಿ. ಅಂದ್ರೆ ಯೋರ್ದೋನ್ ನದಿಯಲ್ಲಿ ದೇವರು ತನ್ನ ಯೋಜನೆಯಲ್ಲಿ ಮನುಷ್ಯನ್ಗೆ ಏನಿದೆ ಅಂತ ಎಲ್ಲಿ ನೋಡ್ಸಿದ್ದಾರೆ ಅಂತಂದ್ರೆ ನೋಡ್ಸಿದ್ದಾರೆ, ಲವಣ ಸಮುದ್ರದಲ್ಲಿ ನೋಡ್ಸಿದ್ದಾರೆ, ಡೆಡ್ ಸಿಯಲ್ಲಿ ನೋಡ್ಸಿದ್ದಾರೆ. ಎಲ್ಲಿ ನೋಡ್ಸಿದ್ದಾರೆ? ಕರ್ತನಲ್ಲಿ ಪ್ರೀತಿ ಅನ್ನಿಸೋಗಳೇ, ಈ ಲವಣ ಸಮುದ್ರದಲ್ಲಿ ಯಾವ ತರ ಉಪ್ಪಿನಂಶ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಅದೆಲ್ಲ ಬಂದವರೆಲ್ಲ ಸಾಯ್ತಾ ಇದ್ರು. ಸತ್ಯವೇದ ಏನ್ ಹೇಳ್ತಾರೆ, ಇದೇ ಲವಣ ಸಮುದ್ರ ನೀರ್ನ ದೇವ್ರು ಸಿಹಿ ಮಾಡ್ತಾರಂತೀರಿ. ಎಲ್ಲಿ ಕೊಟ್ಟಿದ್ದಾರೆ? ಸತ್ಯವೇದಲ್ಲಿ ಕೊಟ್ಟರು ನೋಡಿ, ಓದೋಣ. ಇಲ್ಲಿ ಎಜೆಕಿಯಲ್ 47:8 ನಮ್ಮ ಯೋಗೇಶ್ ಸಿಸ್ಟರ್ ಓದ್ಬೋದಾ? ಪ್ರೇಮ ಯೋಗೇಶ್ ಸಿಸ್ಟರ್ ಓದ್ಬೋದಾ? ಎಜೆಕಿಯಲ್ 47:8. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಾಬ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ನೋಡ್ರ, ದೇವಸ್ಥಾನದಿಂದ ಬಂದಂತ ನೀರು ಪೂರ್ವಕ್ಕೆ ಹೊರಟಿ ಲವಣ ಸಮುದ್ರಕ್ಕೆ ಬಂದು ಸೇರಲು ನೀರೇ ಆಗ್ತಂತೆ, ಸಿಹಿ ಆಗ್ತಂತೆ. ಇದು ಇಂಗ್ಲಿಷಲ್ಲಿ ಓದೋದು ನೋಡಂತೀನಿ. ಇಂಗ್ಲಿಷ್ ಯಾರ ಹತ್ರ ಇದೆಯಾ? ಓದ್ತೀರಾ ಯಾರೋ ಬ್ರದರ್ಸ್ ಸಿಸ್ಟರ್ಸ್? ಇಂಗ್ಲಿಷಲ್ಲಿ ಕಿಂಗ್ ಜೇಮ್ಸ್ ವರ್ಷನ್. ವಿನೋದ್ ಬ್ರದರ್ ಓದಿ. Then said he unto me, These waters issue out toward the east country, and go down into the desert, and go into the sea, which being brought forth into the sea, the water shall be healed. ಓಕೆ, ಸೊ ಸಿ ಅಂತ ಬರ್ತಾರೆ. ಬೇರೆ ಟ್ರಾನ್ಸ್ಲೇಷನ್ ನೋಡಿದ್ರೆ ಡೆಡ್ ಸಿ ಅಂತ ಬರ್ತಾರೆ. ಅದರ ಇಫ್ ಯು ಗೋ ಟು ಡೆಡ್ ಸಿ, ದ ಡೆಡ್ ಸಿ ವಾಟರ್ ಶೆಲ್ ಬಿ ಹೀಲ್ಡ್ ಅಂತ ಹೇಳ್ತಾರೆ ನೋಡಿ. ಸತ್ಯವೇದಲ್ಲಿ ಕೊಟ್ಟರೆ ಲವಣ ಸಮುದ್ರದ ನೀರನ್ನ ದೇವರು ವಾಸಿ ಮಾಡ್ತಾರಂತೆ. ಅದೇನ್ರಿ ದೇವ್ರು ಹೇಳ್ತಾರದು? ಮನುಷ್ಯ ಕುಲ ಇವತ್ತು ಯಾವ ತರ ಸಾಯ್ತಾ ಇದ್ದಾರೋ, ಇವೆಲ್ಲ ಸಾಯ್ತಂತ ಮನುಷ್ಯ ಕುಲನ ದೇವ್ರು ವಾಸಿ ಮಾಡ್ತಾರೆ. ಮರಳಿಂದ ವಾಪಸ್ ತಿರ್ಗಾ ಪುನರ್ ತರ್ತಾರೆ. ಯಾವಾಗ? ಆಲಯದಿಂದ ನೀರೇನ್ ಮಾಡ್ಬೇಕು? ಇವಾಗ ಹೊರಟು ಬರಬೇಕು. ಏನಿದು ಆಲಯ? ಎಜೆಕಿಯಲ್ 47:1. ರಂಗಸ್ವಾಮಿ ಬ್ರದರ್ ಓದ್ತೀರಾ? ಎಜೆಕಿಯಲ್ 47:1. ಹೇಳ್ತೀನಿ. ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆತಂದನು. ಆಹಾ, ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಹರಿಯುತ್ತಿತ್ತು. ದೇವಸ್ಥಾನವು ಪೂರ್ವಾಭಿಮುಖವಷ್ಟೇ. ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಯಜ್ಞವೇದಿಯ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ನೋಡ್ರ, ಏನ್ ನೋಡ್ತಾರೆ? ದೇವಸ್ಥಾನದಿಂದ ಒಂದು ನೀರೇನ್ ಮಾಡ್ತಂತೆ ಹರಿದಿಕ್ಕೆ ಶುರು ಆಯ್ತು ಅಂತ ಹೇಳ್ತಾರೆ. ಅದರ ಏನಿದ್ ನೀರು ಅಲ್ವರ, ಇದು ಎಲ್ಲಿಗೋಯ್ತು ನೋಡಿ? ದೇವಸ್ಥಾನದ ನೀರು ಹರಿತಾ ಬರ್ತಂತೆ. ಇದಕ್ಕೇನಾಯ್ತು? ನೆಕ್ಸ್ಟ್ ಓದಿದ್ರೆ ಏನ್ ಮಾಡ್ತಾರೆ? ಎಜೆಕಿಯಲ್ ಅಳತೆ ಮಾಡ್ತಾರೆ ನೋಡಿ. ಏನಾಯ್ತಂತೆ? 3ನೇ ವಾಕ್ಯ ಸುವರ್ಣ ಸಿಸ್ಟರ್ ಓದ್ಬೋದಾ? ಎಜೆಕಿಯಲ್ 47:3 ಸುವರ್ಣ ಸಿಸ್ಟರ್ ಓದ್ಬೋದಾ? ಓದಿ. ಹಾ ಬ್ರದರ್, ಓದ್ತೀನಿ. ಆ ಪುರುಷರು ಕೈಯಲ್ಲಿ ಹರಿಯನ್ನು ಹಿಡುಕೊಂಡು ಮೂಡಲಿಗೆ ಮುಂದರಿದು 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸಿದನು. ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಅವನು ಆಗ್ಬಿಡಿ, ಏನ್ ಹೇಳ್ತಾರೆ? ಫಸ್ಟ್ ಅಳತೆ ಮಾಡಿದವಾಗ ನೀರ್ ಎಷ್ಟಪ್ಪ ಇತ್ತು ಅಂದ್ರೆ ಹೆಜ್ಜೆ ಮುಳುಗುವಷ್ಟು ಇತ್ತು ಅಂತೆ. ಇನ್ನ ಸ್ವಲ್ಪ ಏನ್ ಮಾಡ್ತಾನೆ ಏನ್ರಿ, ಇನ್ನ 100 ಮೊಳ ಹೋಗ್ಬಿಟ್ಟು ಅಳತೆ ಮಾಡ್ತಾನೆ. ಅವಾಗ ಏನಾಯ್ತು ನೋಡಿ, ಓದನ ಮುಂದಿನ ವಾಕ್ಯ, 4ನೇ ವಾಕ್ಯ. ಎಜ್ರಾ ಬ್ರದರ್ ಓದ್ತೀರಾ? ಎಜೆಕಿಯಲ್ 47:4. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಮೊಳಕಾಲಿನವರೆಗೆ ಇತ್ತು. ನೋಡ್ರ, ಎಲ್ಗೋರ್ಗು ಇತ್ತು ಅಂದ್ರೆ ಮೊಳಕಾಲ್ವರೆಗೂ. 1000 ಮೊಳ ಅಳೆದು ನನ್ನ ನೀರಿನ ಆಚೆಗೆ ದಾಟಿಸುವಾಗ ನೀರು ಸೊಂಟದವರೆಗೆ ಇತ್ತು. ನೋಡ್ರ, ನೆಕ್ಸ್ಟ್ ನೀರ್ ಹಂಗೆ ಅಳತೆ ಮಾಡಿದ್ರೆ ಎಲ್ಗಪ್ಪ ಬಂತು ಅಂದ್ರೆ ನೀರು ಸೊಂಟದವರೆಗೆ ಬಂದ್ಬಿಡ್ತಂತೆ. ಮನುಷ್ಯ ಬಂದ್ಬಿಡ್ತಾ ನಿಧಾನಾಗೆ 1000 ಅಳತೆ ಮಾಡಿದ್ರೆ ಸೊಂಟದವರೆಗೂ ಬಂತಂತೆ. ನೆಕ್ಸ್ಟ್ ಏನಾಯ್ತು ಹಂಗೆ ನೋಡ್ರಿ ಅಂತೀನಿ. 5ನೇ ವಾಕ್ಯ ಓದ್ರಿ ಅಂತೀನಿ. 5ನೇ ವಾಕ್ಯ ಯಾರು ಓದ್ತೀರಾ? ಅವನು ಮತ್ತೆ 1000 ಮೊಳ ಅಳೆದನು. ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ನೋಡ್ರ, ಏನ್ರಿ ಕೊಟ್ಟವ್ರೆ ಅಂತಂದ್ರೆ ಇನ್ನ 1000 ಇದನ್ನ ಅಳತೆ ಮಾಡಿ ನೋಡಿದ್ರೆ ತನ್ನಿಂದ ದಾಟಲಾರದಂತ ಏನ್ರಿ ಅಂತೆ ಅಂದ್ರು.
ಅಷ್ಟೊಂದು ನೀರು ಮುಳ ಅಂದರೆ ಸಂಪೂರ್ಣವಾಗಿ ಎಸಿಕೆಲ್ಲ ನೀರಲ್ಲಿ ಮುಳುಗೋಗ್ಬಿಟ್ರು ಅಂತ. ಅದೇನಂದ್ರೆ ನೀರಂದ್ರೆ ಸತ್ಯ ರೀ. ದೇವರ ಆಲಯದಿಂದ ಹೊಟ್ಟು ಬಂತ ಸತ್ಯ. ದೇವರ ಆಲಯ ಅಂದ್ರೆ ಯಾರು ಹೇಳ್ರಿ? ದೇವರ ಆಲಯ ಯಾರು ಇವಾಗ? ಬ್ರದರ್ ನಾವೇ. ನಾವೇ ದೇವ್ರ ಮಕ್ಕಳು, ದೇವರ ಆಲಯ ಸಭೆ. ಸಭೆ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ ಸಭೆಯಿಂದ ಏನು ಬರ್ತಾರೆ? ನೀರು, ಸತ್ಯಾರ್ಥಗಳು ಬರ್ತಾವಂತೆ. ಈ ಸಭೆಯಿಂದ ಬರುವಂಥ ಸತ್ಯ 1000 ವರ್ಷದಲ್ಲಿ ಜನಗಳಿಗೆ ಒಂದೇ ಸತಿ ಹೋಗಲ್ಲ ರೀ. ನಿಧಾನವಾಗಿ ಏನ್ರಿ ಫಸ್ಟು ಪಾದ, ಮೊಣಕಾಲು, ಸೊಂಟ ಅದರ ಏನ್ರಿ ಮುಳುಗುವಷ್ಟು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಜನಗಳಿಗೆ ಸತ್ಯ ಏನಾಗೋದು ರೀಚ್ ಆಗೋದು. ಇವತ್ತು ನೀವು ಹಿಂಗೆ ಸತ್ಯ ಕೇಳ್ತಾ ಇದ್ದೀರಾ, ಒಂದೇ ಸತಿ ಕಲ್ತು ಬಿಡ್ತೀರಾ? ಪ್ರತಿ ಭಾನುವಾರ ಸ್ವಲ್ಪ 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 ಇದೇ ರೀತಿ ಈ ಸತ್ಯವಾರ್ತೆ ಹೋಗ್ತಾ ಇರ್ಬೇಕಾದ್ರೆ ಲವಣ ಸಮುದ್ರ ವಾಸಿ ಆಗ್ತಾರೆ. ಈ ಡೆಡ್ ವರ್ಲ್ಡ್ ಅಂದ್ರೆ ಸತ್ತೋಗಿರೋಂಥ ಲೋಕನ ಏನ್ ಮಾಡ್ತಾರೆ? ದೇವರು ವಾಸಿ ಮಾಡ್ತಾರಂತೆ. ಅದು ಮಾತ್ರ ಅಲ್ಲ, ಇದ್ರಲ್ಲಿ ನೋಡಿ ಇನ್ನೊಂದು ಸ್ಪೆಷಾಲಿಟಿ ಇರ್ತಾರೆ. ಏನದು? ಎಸೆಕಿಯೇಲ್ 47:7. ಎಸೆಕಿಯೇಲ್ 47ನೇ ಅಧ್ಯಾಯ 7ನೇ ವಾಕ್ಯ. ಪ್ರೇಮ ಸಿಸ್ಟರ್ ಓದ್ಬೋದಾ? ನಾನು ಹಿಂದಿರುಗಲು ಆಹಾ, ತೊರೆಯ 2 ದಡಗಳಲ್ಲಿಯೂ ಅನೇಕ ವೃಕ್ಷಗಳು ಕಾಣಿಸಿದವು. ನೋಡ್ರ, ಆ ಕಡೆ ಮರಗಳಿತ್ತಂತೆ. ಏನಿದ್ ಮರಗಳು? ಇದರಲ್ಲಿ ಏನು ಯೂಸ್ ಆಯ್ತು? 12ನೇ ವಾಕ್ಯ ಓದಿ ಸಿಸ್ಟರ್. ತೊರೆಯ 2 ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು, ಅವುಗಳ ಎಲೆ ಬಾಡದು, ಹಣ್ಣು ತೀರದು. ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಿರುವವು. ನೋಡ್ರ, ಅವುಗಳ ಓದಿ ಸಾರಿ ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು. ನೋಡ್ರ, ಈ ಮರಗಳು ಎಂತ ಸ್ಪೆಷಾಲಿಟಿ ಅಂದ್ರೆ ಏನ್ರಿ? ವೆರೈಟಿ ಫ್ರೂಟ್ಸ್ ಕೊಡ್ತಾರಂತೆ. ಹಣ್ಣುಗಳು ಏನಕ್ಕೆ ಯೂಸ್ ಮಾಡ್ತಾ ಇದ್ರಂತೆ ಅಲ್ಲಿ? ಆಹಾರಕ್ಕಾಗಿ. ಎಲೆಗಳನ್ನ ಔಷಧಿಗಾಗಿ ಯೂಸ್ ಮಾಡ್ತಾ ಇದ್ರು ಅಂತ ನೋಡ್ತೀರಿ ಅಲ್ವರ. ಸೊ ಆಮೇಲೆ ನೋಡಿ ಏನಾಯ್ತಂತೆ. ಸಂತೋಷ್ ಪದ ಓದ್ತೀರಾ? ಎಸೆಕಿಯೇಲ್ 47:9 ಏನಾಯ್ತು ನೋಡೋಣ ಮುಂದಕ್ಕೆ. ಓದ್ತೀನಿ ಬ್ರದರ್. ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧವಾದ ಜಲ ಜಂತುಗಳು ಬದುಕಿ ಬಾಳುವುವು. ಮೀನುಗಳು ತಂಡವಾಗಿರುವವು. ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಆ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ಉಂಟಾಯ್ತಂತೆ. ಅಲ್ಲೇನ್ ನೋಡಿದ್ರಿ? ಎಲ್ಲೆಲ್ಲಿ ನೀರು ಹರಿತಾ ಇತ್ತು ಸತ್ತೋಗ್ಬಿಡ್ತಾ ಇತ್ತು ಮೀನು. ಮೀನೇನೋ ಡೆಡ್ ಸಿಗ್ ಬಂದು ಸೇರ್ಬಿಟ್ರೆ ಸತ್ತೋಗ್ಬಿಡ್ತಾ ಇತ್ತು. ಇಲ್ಲೇನ್ ಹೇಳ್ತಾರೆ? ಎಲ್ಲಿ ಹೋಗ್ತದೋ ಈ ನೀರು ಅಲ್ಲೆಲ್ಲ ಜೀವಂತರಿ. ಅಂದ್ರೆ ಸತ್ತೋಗಿರೋ ಮೀನೆಲ್ಲ ವಾಪಸ್ ಜೀವಂತ ಹೋಗ್ಬರ್ತಾರಂತೆ. ನೋಡರ ಏನ್ರಿ ಅದರ? ಇದೇನಿದು ನದಿ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ. ಇದೇ ನದಿ ಬಗ್ಗೆ ಅಪೊಸ್ತಲ ಯೋಹಾನ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ಏನಂತ ಹೇಳ್ತಾರೆ? ಓದ ನೋಡಿ, ಪ್ರಕಟಣೆ 22ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ರಂಗಸ್ವಾಮಿ ಬದರ್ ಓದ್ತೀರಾ? ಹೇಳ್ತೀನಿ. 22:1-2 ಅಲ್ಲ? ಕರೆಕ್ಟ್. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ. ನೋಡೋಣ, ಸೇಮ್ ಪಿಕ್ಚರ್ ರೀ. ಎಸೆಕಿಯೇಲ್ ಅಲ್ಲಿ ಯಾವ ತರ ಮರ ಇತ್ತು, ಯಾವ ತರ ನೀರಿತ್ತು, ಆ ಕಡೆ ಮರಗಳಿತ್ತು. ತಿಂಗಳಿಗೆ ಮರಗಳು ಹಣ್ಣು ಬಿಡ್ತಾ ಇತ್ತು. ವೆರೈಟಿ ಅದು ಹಣ್ಣು ಆಹಾರಕ್ಕಾಗಿತ್ತು. ಎಲೆಗಳನ್ನ ಯಾವ ತರ ಔಷಧಿಗೆ ಇರ್ತಿತ್ತು, ಸೇಮ್ ಇದೇ ತರ ಹೇಳ್ತಾರೆ. ಆದರೆ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ಬೇಕಾರೆ ಈ ನೀರು ಎಲ್ಲಪ್ಪ ಹರಿತು ಅಂತ ಕೊಟ್ಟಿದ್ದಾರೆ? ಸಿಂಹಾಸನದಿಂದ ಅಂತ ಕೊಟ್ಟಿದ್ದಾರೆ. ಎಸೆಕಿಯೇಲ್ ದೇವರ ಆಲಯದಿಂದ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 2 ಒಂದೇ ರೀ. ಯಾಕಂದ್ರೆ ಸಿಂಹಾಸನ ಎಲ್ಲಪ್ಪ ಐತೆ ಅಂದ್ರೆ ದೇವರ ಆಲಯದಲ್ಲಿ ಐತೆ. ಆಲಯದ ಒಳಗಡೆ ಇರುವಂಥ ಸಿಂಹಾಸನದಲ್ಲಿ ಕ್ರಿಸ್ತನು ಸಭೆ ಒಟ್ಟಿಗೆ ಸೇರಿ ಅವ್ರ ಆಡಳಿತ ಮಾಡ್ಬೇಕಾರೆ, ಅವ್ರ ರಾಜ್ಯನ ಭೂಲೋಕದ ಸ್ಥಾಪನೆ ಮಾಡ್ಬೇಕಾರೆ ಆ ರಾಜ್ಯದಲ್ಲಿ ಆಗಂತ ವಿಚಾರನೇ ಕೊಟ್ಟೆ. ಅದಕ್ಕೆ ಸಿಂಹಾಸನ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾರೆ ಎಸೆಕಿಯೇಲ್ 42ನೇ ಅಧ್ಯಾಯ, ಪ್ರಕಟಣೆ 22ನೇ ಅಧ್ಯಾಯ 2 ಪ್ಯಾರಲಲ್. ಆ್ಯಕ್ಚುಲಿ ಎಸೆಕಿಯೇಲ್ಗೆ ಹೆಂಗೆ ಗೊತ್ತಾ ಹೇಳ್ತಾರೆ? ರೆವಲ್ಯೂಷನ್ ಆಫ್ ಓಲ್ಡ್ ಟೆಸ್ಟಮೆಂಟ್ ಅಂತ ಹೇಳ್ತಾರೆ. ಪ್ರಕಟಣೆ ಹಿಂಗೆ ಹೊಸ ಒಡಂಬಡಿಕೆ ಇದೆಯೋ,
ಹಳೆ ಒಡಂಬಡಿಕೆಯಲ್ಲಿ ಎಜಿಕಲ್ ಪುಸ್ತಕ, 2 ಪ್ಯಾರಲಲ್ ಚಾಪ್ಟರ್, 2 ಪ್ಯಾರಲಲ್ ಬುಕ್ಗಳು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಎರಡೂ ಆತ್ಮಿಕ ಅರ್ಥದಲ್ಲಿ ಬರ್ದಿರೋದು, ನೇರವಾಗಿರೋ ಭಾಷೆಯಲ್ಲಿ ಬರ್ದಿಲ್ಲ, ಸಿಂಬಾಲಿಕಾಗಿ ಬರ್ದಿರೋದು. ಹಂಗಾದ್ರೆ ನೀರು ಅಂದ್ರೆ ಏನೋ ಏನ್ರಿ? ನೀರು ಅಂದ್ರೆ ಏನ್ರಿ? ಯೇಸು ಕ್ರಿಸ್ತ ಹೇಳ್ತಾರೆ, ಯಾರು ನನ್ನ ನಂಬ್ತಾರೋ ಏನ್ರಿ ಅವ್ರು ಒಳಗಡೆ ಏನಾಗ್ತಾರೆ? ಜೀವಕರ ಅಂತ ಏನ್ ಬರ್ತದಂತೆ ಅಲ್ಲಿ? ನದಿ ಉಕ್ಕಿ ಹರಿತದೆ. ಎಲ್ಲಿ ಕೊಟ್ಟವ್ರೆ? ಯೋಹಾನ 4:14 ಓದಿ. ಯಾರಾದ್ರೂ ಓದಿ. ಜಾನ್ 4:14 ಓದಿ. ಜಾನ್ 7:32 ಒಬ್ರು ಓದಿ. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದೆನು. ನಿತ್ಯ ಜೀವ, ಅದಕ್ಕೆ ಜೀವ ಕೊಡ್ತಾರೆ ನೋಡಿದ್ದೀನಿ ಈ ನೀರು ಅಲ್ವರ. ಹಬಕ್ಕೂಕ್ 2:14 ಓದ್ರಿ. ಹಬಕ್ಕೂಕ್ 2:14. ಎಜ್ರಾ ಬ್ರದರ್ ಓದ್ತೀರಾ? ಬ್ರದರ್. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು. ನೋಡ್ರ ಏನ್ರಿ? ಸಮುದ್ರದಲ್ಲಿ ಯಾವ ತರ ನೀರು ತುಂಬಿದ್ಯೋ ಆ ತರ ಯೆಹೋವನ ಜ್ಞಾನ ತುಂಬಿರ್ತದೆ. ಯಾವಾಗ? ಕ್ರಿಸ್ತನ ರಾಜಲ್ಲಿ ಇವಾಗ ತುಂಬಿದ್ಯಾ? ಇವಾಗ ಯಾರು ಗೊತ್ತ ದೇವ್ರ ಬಗ್ಗೆ? ದೇವ್ರ ಬಗ್ಗೆ ಯಾರು ಹೇಳೋದು ಕೇಳೋದಿಲ್ಲ ಅಂತಾರೆ ಅಲ್ವರ. ಬೈಬಲ್ ಸ್ಟಡಿಗೆ ಬಂದ್ರೆ ಬರಲ್ಲ, ಇನ್ನು ದೇವ್ರ ಬಗ್ಗೆ ಎಲ್ಲಿ ಕೇಳ್ತಾರೆ? ಯೋಚನೆ ಮಾಡಿರ್ತೀವಿ ಅಂದ್ರ ಜಗತ್ತೆಲ್ಲ ನೀರು ತುಂಬಿರೋ ತರ ಯೆಹೋವನ ಜ್ಞಾನ ತುಂಬಿರ್ತಂತಾರೆ. ಅದಕ್ಕೆ ಈ ನೀರು ಸಭೆಯಿಂದ ಹೊರಡೋದು, ಸಭೆ ಮುಖಾಂತರ ಸಭೆ ಎತ್ತಲ್ಪಟ್ಟಿದ್ಮೇಲೆ ನೀರು ಈ ಬರೋದು. ಈ ನೀರು ಜಗತ್ತಿಗೆಲ್ಲ ಒಂದೇ ಸತಿ ಹೋಗ್ಬಿಡ್ತದ ಏನ್ರಿ? ಫಸ್ಟು ಪಾದ, ಮೊಂಡ್ಕಾಳು, ಸೊಂಟ ಏನ್ರಿ ಮುಳುಗಷ್ಟು. ಅದಕ್ಕೆ ಹೇಳ್ತಾರೆ ಸಮುದ್ರದಲ್ಲಿ ಯಾವ ರೀತಿ ನೀರು ತುಂಬಿದ್ಯೋ ಆ ಥರ ಯೆಹೋವನ ಒಂದು ಜ್ಞಾನ ತುಂಬಿರ್ತದೆ. ಈ ಸತ್ಯ ಜನಗಳಿಗೆ ಏನಾಗಬೇಕು? ರೀಚ್ ಆಗ್ಬೇಕು. ಸತ್ತೋಗಿರೋಂಥ ಲೋಕಕ್ಕೆ ಏನಾಗಬೇಕು? ಸತ್ಯ ರೀಚ್ ಆಗ್ಬೇಕು. ಆವಾಗ ಎಲ್ಲ ಮೀನುಗಳು ಬದುಕಿ ಬರ್ತವೆ ಅಲ್ವರ. ಮೀನುಗಳನ್ನ ಏನ್ರಿ ಜನರು ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನಾನು ಏನು ಮಾಡ್ತೀನಿ ಬರ್ರಿ ಏನ್ರಿ ಮೀನು ಹಿಡಿತಾರ, ನಿಮ್ಗೆ ಏನು ಮಾಡ್ತೀನಿ ಅಂತಂದ್ರ ಸತ್ತವ್ರು ಎಲ್ಲರೂ ಏನಾಗ್ತಾರೆ? ಕ್ರಿಸ್ತನಲ್ಲಿ ಎದ್ದು ಬರ್ತಾರಂತೆ. ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ ಎಲ್ಲಿ? ಯೋಹಾನ 5ನೇ ಅಧ್ಯಾಯ 28 ಮತ್ತು 29. ಅಮೃತ ಸಿಸ್ಟರ್ ಓದ್ಬೋದಾ? ಜಾನ್ 5:28. ಎಸ್ ಬ್ರದರ್. 28:29 ಕರೆಕ್ಟ್. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ನೋಡ್ರ, ಆತನ ಧ್ವನಿಯನ್ನು ಕೇಳಿ ಎಲ್ಲರೂ ಸಮಾಧಿ ಎಲ್ಲರೂ ಎಲ್ಲ ಸಮಾಧಿ. ಅದಕ್ಕೆ ಏನೋ ಸಾಕಾಗ್ತು ಅಂತ ಸಾಕು ಅಂತ ಹೇಳಿದಿರೋದು 4 ಐತೆ. ಮೊದಲನೇದು ಸಮಾಧಿ. ನೋಡಿ ಎಷ್ಟು ಕೊಡೆ ನೋಡ್ತೀನಿ. ಸಮಾಧಿ ಎಲ್ಲರೂ ಎದ್ದು ಬರೋಂಥ ಕಾಲ ಬರ್ತದೆ. ಯಾವಾಗ? ಆತನ ಧ್ವನಿಯನ್ನು ಕೇಳಿದೆ. ಯಾವಾಗ? ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ತುತ್ತೂರಿ ಧ್ವನಿ ಐತಲ್ವಾ? ನೋಡಿ ವಾಕ್ಯ ಓದೋಣ. 1 ಕೊರಿಂಥ 15, 21, 22. ಜಮೀನಷ್ಟು ಓದ್ತೀರಾ? ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಮನುಷ್ಯನ ಮುಖಾಂತರ ಮರಣ ಉಂಟಾದ ಕಾರಣ ಮನುಷ್ಯನ ಮುಖಾಂತರ ಏನ್ರಿ ಪುನರುತ್ಥಾನ ಆಗೋದು. ಎಲ್ಲಾರು ಆದಾಮ್ನ ಸಾಯುವ ಪ್ರಕಾರ ಎಲ್ಲಾರು ಕ್ರಿಸ್ತನ ಜೀವಂತವಾಗ್ತಾರೆ. ನೋಡಿದ್ರಿ ಕ್ರಿಸ್ತನ ಮುಖಾಂತರ ಏನಾಗೋದು? ಅಲ್ಲಿ ಸತ್ಯ ಬರೋದ್ರಿ ಅಂದ್ರ. ನೋಡಿ ಆ ಒಂದು ಏನ್ರಿ ದಡದ ಆ ಕಡೆ ಈ ಕಡೆ ಏನಿತ್ತಂತಾರೆ? ಮರಗಳಿತ್ತು ಅಲ್ರ. ಆ ಮರಗಳಿಗೆ ಏನಿತ್ತಂತೆ? ತಿಂಗ್ಳಿಗೆ ಒಂದೊಂದು ಹಣ್ಣು ಅಂತಾರಿ ಅದರ. ಎಷ್ಟು ಚೆನ್ನಾಗಿತ್ತಲ್ಲ ಮರ. ಆಮೇಲೆ ಹಣ್ಣುಗಳು ಆಹಾರಕ್ಕಾಗಿ ಇತ್ತಂತೆ. ಆ ಎಲೆಗಳನ್ನ ಔಷಧಿಗಂತೆ. ಮರ ಅಂದ್ರೆ ಯಾರು? ಬೈಬಲ್ ಹೇಳ್ತಾರೆ ಮರ ಅಂದ್ರೆ ಯಾರ್ರಿ? ನೀತಿವಂತರು. ಬೈಬಲ್ ಐತಾ ಇಲ್ವಾ? ನೀತಿವಂತರು ಅಲ್ವರ. ಓದಿ ಅಲ್ವರ. ಎಲ್ಲಿ ಓದಿ? ಸಂತೋಷ್ ಪದ ಓದ್ತೀರಾ? ಕೀರ್ತನೆ 1:1. ಓದ್ತೀನಿ ಬ್ರದರ್. 1:1 ಬ್ರದರ್. ಹೌದು ಬ್ರದರ್. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತಿಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನೇ ಧನ್ಯನು. ನೋಡ್ರ, ಅವನೇ ಧನ್ಯನು. ಆಮೇಲೆ ಮುಂದಕ್ಕೆ ಅವನು ಹೆಂಗಿರ್ತಾರಂತೆ? ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆಗಳು ಬಾಡುವುದೇ ಇಲ್ಲ. ನೋಡ್ರ, ಎಷ್ಟ್ ಚೆನ್ನಾಗೈತರಿ ಇದು. ನೀತಿವಂತರಿಗೆ ಏನ್ ಮಾಡ್ತಾರೆ ಹೇಳ್ತಾರದು. ಸಭೆ ಹೆಂಗಿರ್ತಾರೆ ಅಂತಾರೆ? ಅವ್ರು ಬಾಡೋದೇ ಇಲ್ಲ ರೀ. ಅದರ ನೀತಿವಂತರು ತಕ್ಕ ಸಮಯಕ್ಕೆ ಫಲಗಳು ಕೊಡ್ತಾರೆ ನೋಡ್ತೀನಿ, ಸರಿಯಾಗಿ ಸಮಯಕ್ಕೆ. ಅದರ ಅವು ಎಲೆ ಏನಕ್ಕೆ ಯೂಸ್ ಮಾಡ್ತಂತೆ? ಔಷಧಿಗಾಗಿ. ಏನು ಔಷಧಿ ಅಂತಂದ್ರೆ
ಇವಾಗ ಔಷಧಿ ಕುಡಿದ್ರೆ ನಮ್ಗೆ ಏನಾಗ್ತದೆ, ಎಲ್ಲ ಕಾಯಿಲೆಗಳು ಹೊಟ್ಟೋಗ್ಬಿಡ್ತಾರೆ. ಲೋಕದಂಥ ಪ್ರತಿಯೊಬ್ಬ ಮನುಷ್ಯನಿಗೂ, ಸತ್ತೋಗಿದ್ದ ಪ್ರತಿಯೊಬ್ಬ ಮನುಷ್ಯ ಅವ್ನು ಎದ್ದು ಬರ್ಬೇಕಾದ್ರೆ ಅವ್ನಿಗೆ ಕಾಯಿಲೆ ಇರ್ತಾರೆ. ಏನು ಕಾಯಿಲೆ ಇರ್ತಾರೆ? ಒಬ್ಬನಿಗೆ ಕುಡಿಯೋ ಕಾಯಿಲೆ ಇರ್ತಾರೆ, ಒಬ್ಬನಿಗೆ ಸಿನಿಮಾ ನೋಡೋ ಕಾಯಿಲೆ ಇರ್ತಾರೆ, ಒಬ್ಬನಿಗೆ ಕೆಟ್ಟ ಮಾತು ಮಾತಾಡೋಂಥ ಕಾಯಿಲೆ ಇರ್ತಾರೆ. ಅವಾಗ ಏನು ಮಾಡ್ತಾರೆ? ಸಭೆ ಜೀವಿತನ ಅವ್ರ ಮುಂದೆ ಇಡ್ತಾರೆ, ಔಷಧಿ ಥರ ಮುಂದೆ ಇಡ್ತಾರೆ. ನೋಡಪ್ಪ, ನೀನು ನಡೆದಿರೋಂಥ ಮಾರ್ಗದಲ್ಲೇ ನಿಜ ನಡೆದ್ರು, ಎಷ್ಟೋ ಜನ ಅಪೋಸ್ತಲರು ನಡೆದವ್ರೆ, ನಿನ್ನ ಥರನೇ ಮೋಸವಾಗಿ ಬದುಕಿದ್ರು, ತಗೋ ಜೀತನ್ ತಗೋ ನೀನು, ಅವ್ ಜೀತ ನೀನು ಕುಡಿ, ಅವ್ ಜೀತನ ಬಗ್ಗೆ ನೀನು ತಿಳ್ಕೊ, ಅವಾಗ ನೀನೇನಾಗ್ತೀಯ? ನೀನಂತ ಕೆಟ್ಟದ್ದೆಲ್ಲ ಬಿಟ್ಬಿಡ್ತೀಯ. ಅವ್ರೇನು ಮಾಡ್ತಾರೆ? ಎಷ್ಟೋ ಜನ ದೇವ್ರನ್ನ ಬೈತಾ ಇರ್ತಾರೆ. ಪೇತ್ರ ನೋಡ್ಬಿಟ್ಟು, ಅವ್ರೇ ಅವ್ರು ಕ್ರಿಸ್ತನ್ನೇ ಇಲ್ಲ ಅಂತ ಅಂದ್ಬಿಟ್ರಲ್ಲಪ್ಪ, ಇವಾಗ ಅವ್ರು ದೇವರು ಅವ್ರನ್ನೇ ಕ್ಷಮಿಸಿರ್ಬೇಕಾರೆ ನಮ್ಮನ್ನು ಕೂಡ ಕ್ಷಮಿಸ್ತಾರೆ ಅಂತ ಬಿಟ್ಟು ಏನು ಮಾಡ್ತಾರೆ? ಈ ಔಷಧಿ ತಗೊಂಡು ದೇವತೆಗೆ ಏನು ಮಾಡ್ತಾರೆ? ಬರೋಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಆಹಾರ ಅಂತಂದರೆ ಬಲ ಕೊಡೋದಕ್ಕೆ. ಅವರ ಅನ್ನ ಕರ್ತನಲ್ಲಿ ಪ್ರೀತಿನಾಗಲೇ ಬರುವಂಥ ಎಲ್ಲ ಮೀನು ಏನಾಗ್ತಂತೆ ಇಲ್ಲಿ ಬದುಕಿರ್ತಾರಂತೆ. ಅದರ ಕ್ರಿಸ್ತನ ರಾಜ್ಯದಲ್ಲಿ ಸತ್ತವ್ರು ಎಲ್ಲರೂ ಏನಾಗ್ತಾರೆ? ಪುನರ್ತನಾಗಿ ದೇವ ರಾಜ್ಯಕ್ಕೆ ಬರ್ತಾರೆ. ಅದರ ಆದರೆ ಇದರ ಒಂದು ಸ್ಪೆಷಾಲಿಟಿ ಇದೆ ಅಂತ ನೋಡ್ತೀನಿ. ಏನಪ್ಪ ಸ್ಪೆಷಾಲಿಟಿ ಅಂತಂದರೆ, ಅದು ಓದೋಣ ವಾಕ್ಯ ಅಂತೀನಿ. ಇಲ್ಲಿ ಎಜಿಕೇಲ್ 47 11 ಮತ್ತು 12. ಇಸ್ರಾ ಬ್ರದರ್ ಓದ್ತೀರಾ? ಓದ್ತಿದ್ದೆ. ಆದರೆ ಅದರ ಸುತ್ತಣ ಜವುಗು ನೆಲವು ಹೊಂಡಗಳು ಸಿಹಿಯಾಗುವುದಿಲ್ಲ, ಅವು ಉಪ್ಪಿನ ಗಣಿಯಾಗುವವು. ಕೆಲವೊಂದು ಜಾಗ ಇರ್ತದೆ, ತೊರೆಯ 2 ದಡಗಳಲ್ಲಿಯೂ ತೊರೆಯ 2 ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು. ಓಕೆ, ಸೊ ನೋಡ್ಬೇಕಾದ್ರೆ ಎಲ್ಲ ಜಾಗ ವಾಸಿ ಆಗ್ಬಿಡ್ತಂತೆ, ಅದು ಸ್ವಲ್ಪ ಜಾಗ ಉಪ್ಪಿಗೆ ಇರ್ತಾರಂತೆ. ಇದೇನರ್ಥ? ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲ ಜನಗಳು ಸತ್ಯ ಕೊಡ್ತಾರೆ, ಆದರೆ ಕೆಲವು ಜನ ಸತ್ಯನ ಕೇಳಲ್ಲ ರೀ. ಎಲ್ಲ ಅಲ್ಲ, 99.99% ಕೇಳ್ತಾರೆ. 0.1% ಜನಗಳು ಸತ್ಯ ಕೇಳೋದಂತ. ಅವಾಗ ಅವ್ರು ಎಲ್ಲಿ ಹೋಗ್ತಾರೆ? 2ನೇ ಮರಣಕ್ಕೆ ಹೋಗ್ತಾರೆ. ಏನಿದೆ 2ನೇ ಮರಣ? ಇದೆಲ್ಲ ಮುಂದೆ ಬರೋದಿನಲ್ಲಿ ನಾವು ಬೈಬಲ್ ಮುಖಾಂತರ ಓದೋಣ. ಸರಿ, ವಾಕ್ಯ ಓದ ನೋಡಿದ್ದೀನಿ. ಯೆಶಾಯ 26ನೇ ಅಧ್ಯಾಯ 9 ಮತ್ತು 10. ರಂಗಸ್ವಾಮಿ ಬದರ್ ಓದ್ಬೋದಾ? ಐಸೈಯಾ 26 ಚಾಪ್ಟರ್ 9 and 10. ಬ್ರದರ್ ನಾನು ಓದ್ಲಾ? 26 9 and 10. ರಾಜಭದ್ರ ಇದ್ರೆ ಓದಿ. ಮನಪೂರ್ವಕವಾಗಿ ಹಾರೈಸುತ್ತಿದ್ದೇನೆ, ಹೌದು ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇನೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನ ನಡೆಸುವಾಗ ಭೂನಿವಾಸಿಗಳು ಧರ್ಮ ಜ್ಞಾನವನ್ನು ಪಡೆದುಕೊಳ್ಳುವರು. ನೋಡ್ರ, ಆತನು ನ್ಯಾಯ ವಿಚಾರಣೆ ಮಾಡ್ಬೇಕಾರೆ 1000 years ನ್ಯಾಯ ವಿಚಾರಣೆ ಮಾಡ್ಬೇಕಾರೆ ಜನಗಳು ಧರ್ಮಜ್ಞಾನ ಸತ್ಯ ಅಂತ ತಿಳ್ಕೊಂತಾರಂತೆ. ನೆಕ್ಸ್ಟ್ ಬದರ್ ಆಮೇಲೆ ದುಷ್ಟರನ್ನು ಕರುಣಿಸಿದರೂ ಅವರು ಧರ್ಮಜ್ಞಾನವನ್ನು ಪಡೆಯರು. ಯೆಹೋವನ ಮಹಿಮೆಯನ್ನು ಲಕ್ಷಿಸದೆ ಯಥಾರ್ಥವಂತರ ದೇಶದಲ್ಲಿಯೂ ಅನ್ಯಾಯವನ್ನು ಆಚರಿಸುವರು. ನೋಡ್ರ, ಯಥಾರ್ಥವಂತ ದೇಶದಲ್ಲಿಯೂ ಕೂಡ ಕೆಲವು ಜನ ದುಷ್ಟ ಏನ್ ಮಾಡ್ತಂತೆ? ಅನ್ಯಾಯವನ್ನೇ ಆಚರಿಸ್ತಂತೆ. ನೋಡ್ರಿ, ಕರ್ತನಲ್ಲಿ ಪ್ರೀತಿನಗಳೇ, ಇವ್ರು ಯಾವತ್ತೂ ವಾಸಿ ಆಗರು. ನೋಡ್ರ, ಈ ತರ ಯೋರ್ದೋನ್ ನದಿಯಲ್ಲಿ ದೇವ್ರ ಯೋಜನೆ ಬ್ಯೂಟಿಫುಲ್ ಆಗಿ ಕೊಟ್ಬಿಟ್ಟಾರೆ. ನೋಡ್ರ, ಎಲ್ಲಿಂತೆ? ಹರ್ಮೋನ್ ಪರ್ವತದಿಂದ ಹುಟ್ಟಿ ಲವಣ ಸಮುದ್ರಕ್ಕೆ ಹೋಗಂತ ಯೋರ್ದೋನ್ ನದಿ ಎಂದೂ ವಾಸಿ ಆಗದಿರಂತ ಯೋರ್ದನ್ ನದಿನ, ಕಲ್ಮಶವಾಗಿರೋಂಥ ಯೋರ್ದನ್ ನದಿಯಲ್ಲಿ ಮನುಷ್ಯನ ಯೋಜನೆ, ಮನುಷ್ಯನ ಮಾರ್ಗನ ಇಟ್ಟಿದ್ದಾರೆ. ಇದೇ ಮನುಷ್ಯನ ಮಾರ್ಗನ ವಾಪಸ್ ಏನು ಮಾಡ್ತಾರೆ? ಸ್ವಸ್ಥಗೊಳಿಸಿ ಎಲ್ಲಾರು ಜೀವಂತವಾಗಿ ತರುವಂಥ ಯೋಜನೆನ ದೇವ್ರು ಏನು ಮಾಡೋರೆ? ಈ ಯೋರ್ದನ್ ನದಿಲಿ ನಮ್ಗೆ ಏನು ಮಾಡೋರೆ? ಇಟ್ಟಾರೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ, ಯೂಟ್ಯೂಬ್ ಒಂದು ಲಿಂಕ್ ನಿಮ್ಗೆ ಕಳ್ಸ್ಕೊಡ್ತೀನಿ. ಈ ಸಬ್ಜೆಕ್ಟ್ನ ಕೇಳಿ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಾಕ್ಯನ ಕೇಳೋಕ್ಕೆ ಯಾರೋ ಆಸಕ್ತಿ ಇರೋಂಥ ಸೋದರಿಗಳು, ಕ್ರೈಸ್ತ ಬಾಂಧವ ಬಳಗದವರು ಅನೇಕ ಜನಗಳಿದ್ದರೆ ಉಚಿತವಾಗಿರೋಂಥ ಬೈಬಲ್ ಸ್ಟಡಿಗೆ ಜಾಯ್ನ್ ಆಗೋದಕ್ಕೆ ಇಲ್ಲಿನ ವಾಟ್ಸಪ್ಪಲ್ಲಿ ವಾಟ್ಸಪ್ ಗ್ರೂಪ್ QR ಕೋಡ್ ಇದೆ. ಆ ಲಿಂಕ್ ಮುಖಾಂತರ QR ಕೋಡಿಗೆ ಜಾಯ್ನ್ ಆಗ್ಬೋದು. ಇಲ್ಲ ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ 8867768876 ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರಿಗೆ ಎಲ್ಲ ವಾಟ್ಸಪ್ ಮಾಡಿದ್ರೆ ಅವ್ರ ಮಾಹಿತಿಗಳನ್ನ ಕೊಡ್ತೀರಿ. ಉಚಿತವಾಗಿ ನೀವು ಪಡ್ಕೊಳ್ಳಿ. ಉಚಿತವಾಗಿ ನಿಮ್ಮ ಮೇರವ್ರಿಗೆ ಎಲ್ಲರಿಗೂ ಏನು ಮಾಡಿದ್ರಿ ನೀವು ದಯವಿಟ್ಟು ಹಂಚಿ. ನಮ್ಮ ಕರ್ತನು ಉಚಿತವಾಗಿ ಕೊಟ್ಟಿದ್ದಾನೆ. ಧಾರಾಳವಾಗಿ ಎಲ್ಲರೂ ಏನು ಮಾಡಲಿ? ಸತ್ಯನ ಕೇಳಲಿ. ಸರಿ, ಇವಾಗ ಯಾರಿಗಾರ ಏನೋ ಡೌಟ್ಸ್, ಏನೋ ಕ್ವಶನ್ಸ್ ಇದ್ರೆ ಕೇಳಿ. ಇದುವರೆಗೂ ಆಗಿರೋ ಪಾಠಲ್ಲಿ ಕೂಡ ಏನಿದ್ರು ಸರಿ, ಸಂಕೋಚ ಪಡಿದ್ರೆ ಕೇಳಿ. ಯಾರು ಏನು ಬೇಕೋ ಡೌಟ್ಸ್ ಇದ್ರೆ ಕೇಳಿ, ಆಗಿರೋ ಪಾಠಗಳಲ್ಲಿ ಮಾತ್ರ.
ಯಾರಿಗೇನೋ ಪ್ರಶ್ನೆ ಇದೆಯಾ? Brother, ರಾಜು ಬ್ರದರ್ ಏನೋ ಪ್ರಶ್ನೆ brother, ಇದೆಯಾ ಬ್ರದರ್? brother, ಹಾ ಇಲ್ಲ ಬ್ರದರ್. ಡೆಡ್ ಸಿ ಲಿವರ್ ಇದೆಯಲ್ಲ, ಹ್ಮ್ ಅದು ಡೊಂಕಾಗೆ ಯಾಕೆ ಕರಿಬೇಕು? ಅದೇ ಮನುಷ್ಯನಿಗೆ ಯೋಜನೆ ಇಟ್ಟರೆ ನಾನು ಅದೇ ಯೋಚನೆ ಮಾಡ್ತಿದ್ದೆ, ಯಾಕೆ ಕರಿಬೇಕು? ಅಲ್ಲ ಇವತ್ತು ಎಷ್ಟು ಟೆಕ್ನಾಲಜಿ ಸ್ಟ್ರೈಟಾಗಿ ಮಾಡ್ಬಿಟ್ರಾಗಲ್ವಾ, ಸೂಪರಾಗಿ ಹೋಗ್ತದೆ. ಆದರೆ ದೇವರು ನಮಗೆ ಒಂದು ಪಾಠನ ಕಲ್ಸ್ಕೊಡ್ಬೇಕು ಅಂತ ಅಂದ್ಬಿಟ್ಟೆ ಈ ವಕ್ರವಾಗಿ ದೇವ್ರು ಮಾಡೋದು ನೋಡಿದ್ವಿ. ಸರ್ ಓಕೆ, ವಿನಾಯಕ ನಾಯ್ಕ ನಮಸ್ತೆ ಹೇಳಿ. ಸರ್. ನಾವು ಪಾಠದ ಬಗ್ಗೆ ಪ್ರಶ್ನೆ ಇಲ್ಲ ಸರ್. ಇವಾಗ ಒಂದ್ ಏನಂತಂದ್ರೆ ನಾವು ಇತ್ತಿತ್ತಲಾಗಿ ದೇವ್ರನ್ನ ನಂಬ್ದಾಗ್ರಿ ಹ್ಮ್ ನಾವು ಹಿಂದಿನ ದಿನಗಳಲ್ಲಿ ಗ್ರಹಣ ಅಂತೇಳಿ ಪಾಲಿಸ್ಕೊತ ಬಂದಿದ್ವಿ ರೀ. ಹ್ಮ್ ಇವಾಗ ಎರಡನೇದು ಮೂರನೇದು ಹೊಟ್ಲೆ ಇದ್ದಾರ ಮನ್ಯಾಗ್ರಿ. ಹ್ಮ್ ಇವಾಗ ಗ್ರಹಣವನ್ನ ನಾವು ಪಾಲಿಸ್ಬೋದ ಅಥವಾ ಪಾಲಿಸದೇನೆ ಇದ್ರು ನಡೀತೈತ್ರಿ ಸರ್? ಗ್ರಹಣ ಅಂತ ಹೇಳ್ತಾ ಇದಾರೆ. ಗ್ರಹಣ ಅಂತ ಬಂದ್ಬಿಟ್ಟು ಅದ್ರ ಬಗ್ಗೆ ಸತ್ಯವೇದದಲ್ಲಿ ಎಲ್ಲೂ ನಮಗೆ ಮಾಹಿತಿಗಳು ಕೊಟ್ಟಿಲ್ಲ, ಆಯ್ತಾ? ಕೊಟ್ಟಿಲ್ಲ ಸರ್. ಇದುವರೆಗೂ ಯಾರು ಹಾ ಸರ್. ಆಚರಣೆ ಮಾಡಿರೋದು, ಅದನ್ನ ಪರಿಪಾಲನೆ ಮಾಡೋದನ್ನ ಹಿಂಬಾಲಿಸಿರೋದ್ ಬಗ್ಗೆ ನಮ್ಗೆ ಬೈಬಲ್ ಎಲ್ಲೂ ರೆಕಾರ್ಡ್ ಇಲ್ಲ. ಹಾ ಅದರಿಂದ ಸರ್. ನಮ್ಗೆ ಏನಪ್ಪ ಗೊತ್ತಾಗ್ತಾರೆ ಅಂತಂದ್ರೆ, ಹಾ ಸರ್. ಸತ್ಯವೇದ ನಂಬಿರೋಂಥ ಮಕ್ಕಳು ಅಥವಾ ದೇವ್ರ ಮಕ್ಕಳು ಇದನ್ನ ಏನ್ ಮಾಡಿಲ್ಲ, ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಅಥವಾ ಇದನ್ನ ನಂಬಿ ಅವ್ರು ಯಾವ ವಿಚಾರಗಳನ್ನ ಮಾಡಿಲ್ಲ. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬ್ರದರ್. ಓಕೆ ಓಕೆ ಸರ್. ಸರಿ. ಸ್ಯಾಮ್ಸಂಗ್ ಬ್ರದರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಸ್ಯಾಮ್ಸಂಗ್ ನಮ್ಮ ಯಾರೋ ವಿಜಯ್ ಭಾಸ್ಕರ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ ಬ್ರದರ್? ಓಕೆ, ದಾಸ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಸರಿ, ದೀಪಕ್ ಬ್ರದರ್. ಇದೆ ಬಸ್ ಬಸ್ ಏನ್ ಪ್ರಶ್ನೆ ಇಲ್ಲ ಬಸ್. ಓಕೆ ಬ್ರದರ್, ಥ್ಯಾಂಕ್ ಯು. ಏನಾಗ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಏನಿಲ್ಲ ಫಸ್ಟ್. ಓಕೆ, ಎಜ್ರಾ ರೋಹನ್ ಬ್ರದರ್. ಇಲ್ಲ ಬ್ರದರ್. ಓಕೆ, ಗೌರವ್ ಮಾಸ್ಟರ್. ಇಲ್ಲ ಬ್ರದರ್. ಓಕೆ, ಜೆಮಿ ಮಾಸ್ಟರ್. ಇಲ್ಲ ಬ್ರದರ್. ಓಕೆ, ಮನು ಬ್ರದರ್. ಇಲ್ಲ ಬ್ರದರ್. ನಳಿನಾಕ್ಷಿ ಬ್ರದರ್, ನಳಿನಾಕ್ಷಿ ಸಿಸ್ಟರ್. ಇಲ್ಲ ಬ್ರದರ್. ಓಕೆ, ನವೀನ್ ಬ್ರದರ್, ಸೀಮಾ ಸಿಸ್ಟರ್. ಇಲ್ಲ ಬ್ರದರ್. ಓಕೆ, ನೂತನ್ ಬ್ರದರ್. ಇಲ್ಲ ಬ್ರದರ್, ಥ್ಯಾಂಕ್ ಯು. ಓಕೆ, ಪೀಟರ್ ಪ್ರಕಾಶ್ ಬ್ರದರ್. ಓಕೆ, ಪ್ರೇಮಾ ಯೋಗೇಶ್ ಸಿಸ್ಟರ್. ಇಲ್ಲ ಬ್ರದರ್. ಓಕೆ, ಸಂತೋಷ್ ಅಬಿ ಬ್ರದರ್. ಬ್ರದರ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಳತೆ ಮಾಡಿ ನೀರ್ ಇಳಿತಾರಲ್ಲ ಬ್ರದರ್, ಹ್ಮ್ ಯಾಕೆ ಒಂದೇ ಸತಿ ಹೋಗಿ ಅಳತೆ ಮಾಡಕ್ಕಾಗಲ್ಲ, ಇಳಿಯಕ್ಕಾಗಲ್ಲ? ಯಾಕೆ ಅಂದ್ರೆ ನೀರು ಹರಿತಾ ಬರ್ತಾರಲ್ಲ, ತುಂಬ್ಕೊಬೇಕಲ್ಲ ನಿಧಾನವಾಗಿ. ಒಂದು ಲಿಟ್ರಲ್ ರೀಸನ್ ಏನೋ, ನೀರು ತುಂಬಿದವಾಗ 1,000 ಮೊಳ ನೀರು ಅಳತೆ ಮಾಡೋ ಎಷ್ಟು ತುಂಬಿದೆ ನೋಡು ಅಂತ, ಇನ್ನು 1,000 ಮೊಳ ಅಳತೆ ಮಾಡಿ ಎಷ್ಟು ತುಂಬಿದೆ ನೋಡು ಅಂತ ಅಲ್ವಾ? ಸೊ ನೀರು ಸ್ಟೆಪ್ ಬೈ ಒಂದೇ ಸ್ಟೆಪ್ ಬರಲ್ಲ. ಹೇಳ್ತಾರಲ್ಲ. ಇನ್ನೊಂದು ಏನು ಅಂದ್ರೆ ಆತ್ಮಿಕ ಅರ್ಥ ಏನು ಅಂದ್ರೆ, ಕ್ರಿಸ್ತನ ರಾಜ್ಯದಲ್ಲಿ ಲೋಕ ಜನಗಳಿಗೆ ಸತ್ಯ ಗ್ರಹಿಸ್ಕೊಳೋದು, ಜನಗಳ ಸತ್ಯ ಗ್ರಹಿಸ್ಕೊಳೋದು ಹೆಂಗೆ? ಒಂದೇ ಸತಿ ಕೊಟ್ರೆ ಆಗಲ್ಲ, ಕರೆಕ್ಟಾ? ಸತ್ಯನ ನಿಧಾನವಾಗಿ ಅವ್ರಿಗೆ ಅರ್ಥ ಆಗತ್ರ ಕೊಡ್ಬೇಕು. ಇದು ಫುಲ್ಫಿಲ್ ಆಗೋದು ಫುಲ್ ನೀರ್ ತುಂಬಿದ್ಮೇಲೆ ಅದು ಸಿಹಿ ನೀರ್ ಆಗುತ್ತಾ ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಅಳತೆ ಮಾಡಿದಾಗ್ಲೇ ಅದು ನೀರು ಚೇಂಜ್ ಆಗುತ್ತೆ ಬ್ರದರ್? ಸತ್ಯ ಜನಗಳಿಗೆ ಹೆಂಗ್ ಹೋಗ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಯ್ತಾರ. ಅಂದ್ರೆ ಸತ್ಯ ಜನಗಳಿಗೆ ಹೋಗ್ತಾ ಇರಂಗೆ ಪುನರ್ತನ ಏನಾಗ್ತಾರೆ, ಶುರು ಆಗ್ತಾರೆ. ಆದ್ರೆ ಆ ಜನಗಳಲ್ಲಿ ಬದಲಾವಣೆ ಬರೋದಕ್ಕೆ ಏನಾಗಿರ್ಬೇಕು ಅಂದ್ರೆ ಸತ್ಯ ಸಂಪೂರ್ಣವಾಗಿ ಹೋಗಿರ್ಬೇಕು ಅವ್ರಿಗೆ. ಓಕೆನಾ? ಸೊ ಟಚ್ ಆಗಿದ ತಕ್ಷಣ ಅಲ್ಲಿ ಹೇಳ್ತಾರೆ ಸತ್ಯವೇದ, ನೀರ್ ಟಚ್ ಆಗಿದ ತಕ್ಷಣ ನೀರು ವಾಸಿ ಆಗ್ಬಿಡ್ತದೆ. ಆದ್ರೆ ಆ ಜನಗಳಲ್ಲಿ ಬದಲಾವಣೆ ತರಬೇಕಂದ್ರೆ ವಾಸಿ ಆಗ್ತಾನೆ, ಸತ್ಯ ಪುನರ್ತರಾಗಿ ಬಂದ್ಬಿಡ್ತಾರೆ. ಆದ್ರೆ ಆ ಜನಗಳಲ್ಲಿ ಬದಲಾವಣೆ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಸಂಪೂರ್ಣವಾಗಿ ಸತ್ಯನ ಬೇಕು ಹೋಗ್ಬೇಕು. ಓಕೆನಾ? ಓಕೆ ಸರಿ. ನೀರು ಅಥವಾ ಸಮುದ್ರ ಅಂದ್ರೆ ಸತ್ಯ ಸಭೆನಾ ಎಂತದು ಬದಲ್ ಇನ್ನೊಂದು ಹೇಳಿ. ನೀರು ಅಥವಾ ಸಮುದ್ರ ಅಂದ್ರೆ ಹಾ ಅದು ಸತ್ಯ ಸಭೆನಾ ಅಥವಾ ಸಭೆ ಅಥವಾ? ಓಕೆ, ಯೋರ್ದನ್ ನದಿ ಅಂತಂದ್ರೆ ಜನಸಮೂಹ. ಪ್ರಕಟಣೆ 17:5. ಓಕೆನಾ? ಜನಸಮೂಹ. ಓಕೆನಾ? ಆದ್ರೆ ಈ ಆಲಯದಿಂದ ಬಂತಲ್ಲ ಅದು ಸಭೆ ಮುಖಾಂತರ ಬರೋಂತ ಸತ್ಯ. ಓಕೆನಾ? ಓಕೆ ಬ್ರದರ್, ಓಕೆ ಓಕೆ ಸರಿ. ಓಕೆ, ಪೀಟರ್ ಪ್ರಕಾಶ್ ಬ್ರದರ್ ಏನೋ ಡೌಟ್ ಇದೆಯಾ ನಿಮ್ಗೆ? ಓಕೆ, ರಾಮಕೃಷ್ಣ ಬ್ರದರ್ ನಿಮ್ಗೇನೋ ಪ್ರಶ್ನೆ ಇದೆಯಾ?
ಏನೂ ಇಲ್ಲ ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಆಮೇಲೆ ಸೊಸಾಲಿಕರ್ ಸೈಮನ್ ಬ್ರದರ್, ಏನು ಪ್ರಶ್ನೆ ಇದೆಯಾ? ಓಕೆ, ಸುವರ್ಣ ಅಷ್ಟರ್, ನಿಮ್ಗೇನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಓಕೆ, ವಿನೋದ್ ಬ್ರದರ್. ನಮಸ್ತೆ ಬ್ರದರ್. ಓಕೆ, ಸರಿ, ಸಂತೋಷ. ನೀವೆಲ್ಲರೂ ಜಾಯ್ನ್ ಆಗಿದ್ದಕ್ಕೆ ದಯವಿಟ್ಟು ನೆಕ್ಸ್ಟ್ ವೀಕ್ ಇದೇ ಸಮಯಕ್ಕೆ 8 ಗಂಟೆಗೆ ಕರೆಕ್ಟಾಗಿ ಜಾಯ್ನ್ ಆಗಿ. ತುಂಬ ಇಂಪಾರ್ಟೆಂಟ್ ವಿಚಾರಗಳನ್ನ ನಾವು ಕಲಿಯೋಣ. ಅದರ ಕೊನೆಯದಾಗಿ ನಾವೇನು ಮಾಡೋಣ, ಈ ಕೂಟನ ಅಂತ್ಯ ಮಾಡುವಾಗೆ